ಅಂಡ್ ಈ ಬೌದ್ಧಿಸಂ ರಿಲೇಟೆಡ್ ನಮ್ ಕರ್ನಾಟಕದಲ್ಲಿ ಯಾವ್ಯಾವ ಸ್ಥಳಗಳು ಇಂಪಾರ್ಟೆಂಟ್ ಅದಾವೆ ಇದನ್ನ ವರ್ಲ್ಡ್ ಬ್ಯಾಂಕ್ ಗ್ರೂಪ್ ಅಂತ ಕೂಡ ನಾವು ಕರಿತೀವಿ. ಫಸ್ಟ್ ನೋಡಿ IBRD, ನೆಕ್ಸ್ಟ್ IDA ಇಂಟರ್ನ್ಯಾಷನಲ್ ಡೆವಲಪ್ಮೆಂಟ್ ಅಸೋಸಿಯೇಷನ್, ನೆಕ್ಸ್ಟ್ ಇಂಟರ್ನ್ಯಾಷನಲ್ ಫೈನಾನ್ಷಿಯಲ್ ಕಾರ್ಪೊರೇಷನ್, ಮಲ್ಟಿಲಾಸ್ಟ್ರಲ್ ಇನ್ವೆಸ್ಟ್ಮೆಂಟ್ ಗ್ಯಾರಂಟಿ ಏಜೆನ್ಸಿ ಅಂಡ್ ಇಂಟರ್ನ್ಯಾಷನಲ್ ಸೆಂಟರ್ ಫಾರ್ ಸೆಟಲ್ಮೆಂಟ್ ಅಂಡ್ ಡಿಸ್ಪ್ಯೂಟ್ ರೆಸೊಲ್ಯೂಷನ್ ಆಗಿದೆ. ಈಗ ಟೋಟಲ್ ಎಷ್ಟದಾವೆ ಬ್ರಿಕ್ಸ್ ಅಲ್ಲಿ ಅಂದ್ರೆ 10 ಸದಸ್ಯ ರಾಷ್ಟ್ರಗಳು ಅದಾವೆ. ಇದನ್ನ ಎಲ್ಲ ರಾಷ್ಟ್ರಗಳು ನೆನಪಿಡ್ಬೇಕಾ? ಹೌದು, ನೆನಪಿಡ್ಬೇಕು. ಯಾಕಂದ್ರೆ ಹಾಯ್ ಗಾಯ್ಸ್, ವೆಲ್ಕಮ್ ಟು ನಮ್ಮ KPSC. ತಮಗೆಲ್ಲರೂ ಗೊತ್ತಿರುವ ಹಾಗೆ ನಾವು ಇಂದಿನ ತರಗತಿಯಲ್ಲಿ ನಾವು ಕರೆಂಟ್ ಅಫೇರ್ಸ್ ಅನ್ನ ಡಿಸ್ಕಸ್ ಮಾಡ್ತಾ ಇದೀವಿ. 7/7/2025 ಕರೆಂಟ್ ಅಫೇರ್ಸ್ ಡಿಸ್ಕಸ್ ಮಾಡೋ ಪ್ರಯತ್ನವನ್ನು ಮಾಡೋಣ. ಅದರ ಜೊತೆಗೆ ಎಂದಿನಂತೆ ನಾವು ಏನ್ ಮಾಡೋಣ ಅಂತಂದ್ರೆ, ಫಸ್ಟ್ 2 MCQ ಗಳನ್ನ ನಾವು ನಿನ್ನೆ ಕ್ಲಾಸ್ ಅಲ್ಲಿ ಏನ್ ಡಿಸ್ಕಸ್ ಮಾಡ್ಕೊಂಡಿದೀವಿ ಆ MCQ ಗಳನ್ನ ಡಿಸ್ಕಸ್ ಮಾಡ್ಕೊಂಡು ನೆಕ್ಸ್ಟ್ ನಮ್ಮ ಮೇನ್ ತರಗತಿಗೆ ಮುಂದುವರಿಯೋಣ. ಓಕೆ, ನೆಕ್ಸ್ಟ್ ನೋಡಿ, ಯಾವ ಸಂಸ್ಥೆಯು ಭಾರತ್ ಎಂಬ ಉಪಕ್ರಮವನ್ನ ಪ್ರಾರಂಭಿಸಿದೆ ಎಂದ ಸ್ಟೇಟ್ಮೆಂಟ್ ಅನ್ನ ಕೇಳ್ಕೊಂಡಿದೀವಿ. ಭಾರತ್ ಅಂದ್ರೆ ಏನ್ ಗೊತ್ತಾ, ಒಂದು ಬಯೋ ಮಾರ್ಕರ್ ಅನ್ನ ನಾವೇನ್ ಮಾಡ್ಕೊಂಡು ಉಪಕ್ರಮ ಮಾಡ್ಕೊಂಡಿದೀವಿ. ಇದರ ಫಸ್ಟ್ ಆಪ್ಷನ್ಸ್ ನೋಡಿ, ಅಖಿಲ ಭಾರತ ವೈದ್ಯಕೀಯ ವಿಜ್ಞಾನ ಸಂಸ್ಥೆ ಅಥವಾ ಏಮ್ಸ್ ಅಂತ ಕರಿತೀವಿ, ನವದೆಹಲಿ. ಎಟ್ ದ ಸೇಮ್ ಟೈಮ್ ಭಾರತೀಯ ವಿಜ್ಞಾನ ಸಂಸ್ಥೆ ಬೆಂಗಳೂರು. ಮತ್ತು 3 ಆಪ್ಷನ್ ಸಿ, ಹೋಮಿ ಬಾಬಾ ರಾಷ್ಟ್ರೀಯ ಸಂಸ್ಥೆ ಮುಂಬೈ, ಜೊತೆಗೆ ಬೋಸ್ ಸಂಸ್ಥೆ ಕಲ್ಕತ್ತಾ. ಈ 4 ಆಪ್ಷನ್ಸ್ ಗಳನ್ನ ನಾನು ನಿಮಗೆ ಮಾಡಿದ್ದನ್ನು ಕೊಟ್ಕೊಂಡಿದ್ದೀನಿ. ಇದು ಯಾವುದು ಆನ್ಸರ್ ಅಂತ ನೀವೇನ್ ಮಾಡ್ಬೇಕಂತಾರೆ ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಇದರಿಂದ ಇನ್ನೊಂದು ಕಲೀರಿ ನೀವೇನಂದ್ರೆ, ಈಗ ನೋಡಿ, ಅಖಿಲ ಭಾರತ ವೈದ್ಯಕೀಯ ಸಂಸ್ಥೆ ಏಮ್ಸ್ ಎಲ್ಲಿದೆ? ನವದೆಹಲಿಯಲ್ಲಿದೆ. ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಎಲ್ಲಿದೆ? ಬೆಂಗಳೂರಿನಲ್ಲಿದೆ. ಹೋಮಿ ಜಹಾಂಗೀರ್ ಬಾಬಾ ರಾಷ್ಟ್ರೀಯ ಸಂಸ್ಥೆಯಲ್ಲಿ ಮುಂಬೈನಲ್ಲಿದೆ. ಮತ್ತು ಬೋಸ್ ಸಂಸ್ಥೆ ಕಲ್ಕತ್ತಾದಲ್ಲಿದೆ. ಇದನ್ನು ಕೂಡ ನಿಮಗೆ ಮ್ಯಾಚ್ ದಿ ಫಾಲೋಯಿಂಗ್ ಕ್ವಶನ್ಸ್ ಅನ್ನ ಕೇಳುವ ಸಾಧ್ಯತೆ ಇರ್ತವೆ. ಯಾಕಂದ್ರೆ PYQ ಇಂತ ಕ್ವಶನ್ಸ್ ಗಳು ಬಂದಿದಾವೆ. ಇದನ್ನು ಕೂಡ ನೀವು ಹೆಂಗ್ ನೋಡ್ತೀರ ಅನ್ನೋದ್ರ ಮೇಲೆ ಏನಾಗತ್ತೆ, ನಿಮ್ಮ ದೃಷ್ಟಿಕೋನದ ಮೇಲೆ ನಿಮ್ಮ ಕಲಿಕೆ ಅವಲಂಬನೆ ಆಗಿರ್ತದೆ. ಸೊ ಸ್ವಲ್ಪ ಓಪನ್ ಅಪ್ ಆಗಿ ನೋಡುವ ಪ್ರಯತ್ನವನ್ನ ಮಾಡ್ಬೇಕಾಗತ್ತೆ. ಓಕೆ, ನೆಕ್ಸ್ಟ್ ಕ್ವಶನ್ ಅನ್ನು ನೋಡೋಣ. ನೆಕ್ಸ್ಟ್ ನೋಡಿ, ಭಾರತೀಯ ಗಗನಯಾತ್ರಿ ಶುಭಾಂಶು ಶುಕ್ಲಾ ಇತ್ತೀಚೆಗೆ ಯಾವ ರೇಡಿಯೋ ಸೇವೆಯನ್ನು ಬಳಸಿಕೊಂಡು ಅಂತಾರಾಷ್ಟ್ರೀಯ ನಿಲ್ದಾಣದ ವಿದ್ಯಾರ್ಥಿಗಳೊಂದಿಗೆ ಸಂವಹನ ನಡೆಸಿದ್ರು ಅಂತ ಕ್ವಶನ್ಸ್. ಅಂದ್ರೆ ಬಾಹ್ಯಾಕಾಶ ಅಂತಾರಾಷ್ಟ್ರೀಯ ನಿಲ್ದಾಣ ವಿದ್ಯಾರ್ಥಿಗಳ ಜೊತೆಗೆ ನಮ್ಮ ಮೈಸೂರು ಸ್ಕೂಲ್ ವಿದ್ಯಾರ್ಥಿಗಳು ಪ್ಲಸ್ ಕೇರಳದ ತಿರುವನಂತ ವಿದ್ಯಾರ್ಥಿಗಳ ಜೊತೆ ಸಂವಾದ ಮಾಡ್ತಾರೆ. ಆ ಯಾವ ಮಾಧ್ಯಮದ ಮೂಲಕ ಅವರು ಸಂವಹನ ಮಾಡ್ತಾರೆ ಅಂತ ಕ್ವಶನ್ ಅನ್ನು ಕೇಳ್ಕೊಂಡಿದೀವಿ. ಫಸ್ಟ್ ನೋಡಿ, ಹವ್ಯಾಸಿ ರೇಡಿಯೋ ಅಥವಾ ಹ್ಯಾಮ್ ರೇಡಿಯೋ ಅಂತ ಕರಿತೀವಿ. ಅಥವಾ ಆಪ್ಷನ್ ಬಿ ಸಿಟಿಜನ್ ಬ್ಯಾಂಡ್ ರೇಡಿಯೋ, CB ರೇಡಿಯೋ ಅಂತ ಕೂಡ ಅದನ್ನ ಕರಿತೀವಿ. ಜೊತೆಗೆ ಮೈಕ್ರೋ ಮೊಬೈಲ್ ರೇಡಿಯೋ ಮತ್ತು ವಾಕಿ ಟಾಕೀಸ್ ಅಂತ ನಾವೇನ್ ಮಾಡ್ಕೊಂಡಿವಿ. 4 ಆಪ್ಷನ್ಸ್ ಅನ್ನ ಕೊಟ್ಕೊಂಡಿವಿ. ಈ ರೇಡಿಯೋದಲ್ಲಿ ಎಷ್ಟು ವಿಧಗಳು ಬರ್ತಾವ ಅನ್ನೋದು ಇನ್ನೊಂದು ನಿಮಗೆ ಲರ್ನಿಂಗು, ಏನ್ ಗೊತ್ತಾ, ಲರ್ನಿಂಗು. ಓಕೆ, ಇದನ್ನ ಕೂಡ ನೀವೇನ್ ಮಾಡಿ ಅಂದ್ರೆ ಕಮೆಂಟ್ ಮಾಡಿ ಉತ್ತರವನ್ನ ಕೊಡುವ ಪ್ರಯತ್ನವನ್ನ ಮಾಡ್ಬೇಕಾಗತ್ತೆ. ಸೊ ಈ ಬೇಸಿಕ್ಸ್ ಅನ್ನ ನೀವು ಚೆನ್ನಾಗಿ ಓದಿ, ಜೊತೆಗೆ MCQ ಗಳನ್ನ ಸಾಲ್ವ್ ಮಾಡಿ ಕರೆಂಟ್ ಅಫೇರ್ಸ್ ಗಳನ್ನ ಇನ್ನೂ ಚೆನ್ನಾಗಿ ಮಾಡ್ತೀರಾ ಅಂತ ಹೇಳ್ತಾ ನಾನು ಇವತ್ತಿನ ಫಸ್ಟ್ ನ್ಯೂಸ್ಗೆ ನಾವು ಮುಂದುವರಿಯೋಣ. ಓಕೆ, ನೆಕ್ಸ್ಟ್ ನೋಡಿ, ಫಸ್ಟ್ ನ್ಯೂಸ್ ಏನಿದೆ, ಸಮಾನತೆ ಸೂಚ್ಯಂಕದಲ್ಲಿ 4ನೇ ಸ್ಥಾನ ವಿಶ್ವ ಬ್ಯಾಂಕ್ ವರದಿ. ನಮಗೆಲ್ಲ ಏನ್ ಗೊತ್ತಾ, ಭಾರತದ ಗಿನಿ ಇಂಡೆಕ್ಸ್ ಅಲ್ಲಿ ಭಾರತ ಏನಿದೆ ಅಂದ್ರೆ 4th ಸ್ಥಾನದಲ್ಲಿ ನಾವೇನ್ 4ನೇ ಸ್ಥಾನವನ್ನ ನಾವು ಪಡ್ಕೊಂಡಿವಿ. ಫಸ್ಟ್ ಟೈಮ್ ಇಷ್ಟು ನಾವ್ ಏನ್ ಮಾಡ್ಕೊಂಡಿವಿ ಅಂದ್ರೆ ಇಷ್ಟು ಸ್ಥಾನವನ್ನು ಪಡ್ಕೊಂಡಿದ್ದು. ಈ ಗಿನಿ ಇಂಡೆಕ್ಸ್ ನೋಡಿ 20.5 ಇಂಡೆಕ್ಸ್ ಅನ್ನ ನಾವು ಪಡ್ಕೊಂಡಿದೀವಿ. ಈ ಬೇಸಿಕ್ ಗಿನಿ ಇಂಡೆಕ್ಸ್ ಅಂದ್ರೆ ನಾನು ಮೊದಲು ಕ್ಲಿಯರ್ ಮಾಡ್ಬಿಡ್ತೀನಿ ನಿಮಗೆ. ಆ ನಂತರ ಈ ವರದಿಗಳೇನು ವರ್ಲ್ಡ್ ಬ್ಯಾಂಕ್ ಗ್ರೂಪ್ಸ್, ವರ್ಲ್ಡ್ ಬ್ಯಾಂಕ್ ಬಗ್ಗೆ ಅದೆಲ್ಲ ಬಗ್ಗೆ ಡಿಸ್ಕಸ್ ಮಾಡೋಣ. ಈ ಗಿನಿ ಇಂಡೆಕ್ಸ್ ಅಂದ್ರೆ ಬೇರೆ ಏನಿಲ್ಲ, ಇದೊಂದು ಸಂಖ್ಯಾಶಾಸ್ತ್ರೀಯ ಒಂದು ಮಾಪನ. ಇದು ಶಾಸ್ತ್ರ ಮಾಪನ. ಇದನ್ನ 0 to 100 ನಾವು ಸ್ಕೇಲ್ ಅಲ್ಲಿ ನಾವೇನ್ ಮಾಡ್ತೀವಿ ಅಂದ್ರೆ ಇದನ್ನ ಅಳಿತೀವಿ. 0 to 100 ಅನ್ನ. ಈ 0 ಅಂದ್ರೆ ಏನಂತ ಗೊತ್ತಾ, 0 ಅಂದ್ರೆ ಲೀಸ್ಟ್ ಏನ್ ಗೊತ್ತಾ, 0 ಅಂದ್ರೆ ಪರಿಪೂರ್ಣ ಸಮಾನತೆ, ಪರಿಪೂರ್ಣ ಸಮಾನತೆ ಅಂದ್ರೆ ಅಸಮಾನತೆ ಇಲ್ವೇ ಇಲ್ಲ ಅಂತ ಇದು. ಅಂಡ್ 100 ಅಂದ್ರೆ ಪರಿಪೂರ್ಣ ಅಸಮಾನತೆ ಅಂತ ನಾವೇನ್ ಮಾಡ್ಕೋತೀವಿ, ಅದನ್ನ ಇಂಡಿಕೇಟ್ ಮಾಡ್ತೀವಿ. ಒಂದು ಮಾಪನ ಇದು. ಮಾಪನದ ಮೂಲಕ ಒಂದು 0 ಕೊಟ್ರೆ ಅದ್ರಲ್ಲಿ ಏನ್ ಸಮಾನರಿದ್ದೀವಿ, 100 ಬಂತಂದ್ರೆ ನಾವೇನ್ ಮಾಡ್ಕೊಂಡು ಅಸಮಾನತೆ ಅಂತ ಕೂಡಿದೀವಿ ಅಂತ ಹೇಳ್ಕೊಡ್ವಿ. ಭಾರತ ಎಷ್ಟು ಪಡ್ಕೊಂಡಿದ್ದೀಗ 20.25.5 ಗಿನಿ ಇಂಡೆಕ್ಸ್ ಅನ್ನು ಪಡ್ಕೊಂಡು ಸೂಚ್ಯಂಕದಲ್ಲಿ ಸಮಾನತೆ ಗೊತ್ತಾ ನಾವು ಏನ್ ಮಾಡಿ 4ನೇ ಸ್ಥಾನದಲ್ಲಿ ಇದೀವಿ ಅಂತ ವರ್ಲ್ಡ್ ಬ್ಯಾಂಕ್ ಏನ್ ಮಾಡಿದ ರಿಪೋರ್ಟ್ ಅನ್ನ ಕೊಟ್ಟಿದೆ. ಸೊ ಈಗ ನಿನಗೇನ್ ಬೇಕಾಗಿರೋದು, ಈ ವರ್ಲ್ಡ್ ಬ್ಯಾಂಕ್ ಬೇರೆ ಬೇರೆ ಸೂಚ್ಯಂಕಗಳು ಬಿಡುಗಡೆ ಮಾಡ್ತದೆ. ಅದ್ರ ಜೊತೆಗೆ ಬೇರೆ ಯಾವ ವರ್ಲ್ಡ್ ಸೂಚ್ಯಂಕಗಳನ್ನ ನೋಡ್ಕೊಂಡಾಗ ಅಥವಾ ರಿಪೋರ್ಟ್ಸ್ ಗಳು ನೋಡ್ಕೊಂಡಾಗ ವರ್ಲ್ಡ್ ಡೆವಲಪ್ಮೆಂಟ್ ರಿಪೋರ್ಟ್ ಅನ್ನು ಕೂಡ ಏನ್ ಮಾಡುತ್ತೆ ಅಂದ್ರೆ ವರ್ಲ್ಡ್ ಬ್ಯಾಂಕ್ ರಿಲೀಸ್ ಮಾಡುತ್ತೆ. ಎಟ್ ದ ಸೇಮ್ ಟೈಮ್ ರೆಮಿಟೆನ್ಸಸ್ ಅಂಡ್ ಮೈಗ್ರೇಷನ್ ರಿಪೋರ್ಟ್ ಅನ್ನು ಕೂಡ ವರ್ಲ್ಡ್ ಬ್ಯಾಂಕ್ ರಿಲೀಸ್ ಮಾಡುತ್ತೆ.
ಗ್ಲೋಬಲ್ ಎಕನಾಮಿಕ್ ಪ್ರಾಸ್ಪೆಕ್ಟಿವ್ ಅನ್ನ ಕೂಡ ವರ್ಲ್ಡ್ ಬ್ಯಾಂಕ್ ರಿಲೀಸ್ ಮಾಡುತ್ತೆ. ಪಾವರ್ಟಿ ಅಂಡ್ ಶೇರ್ಡ್ ಪ್ರಾಸ್ಪರಿಟಿ ರಿಪೋರ್ಟ್ ಕೂಡ ಏನ್ ಮಾಡುತ್ತೆ ಅಂದ್ರೆ ವರ್ಲ್ಡ್ ಬ್ಯಾಂಕ್ ರಿಲೀಸ್ ಮಾಡುತ್ತೆ. ಗ್ಲೋಬಲ್ ಫೈನಾನ್ಷಿಯಲ್ ಡೆವಲಪ್ಮೆಂಟ್ ರಿಪೋರ್ಟ್ ಕೂಡ ವರ್ಲ್ಡ್ ಬ್ಯಾಂಕ್ ರಿಲೀಸ್ ಮಾಡುತ್ತೆ. ಲಾಜಿಸ್ಟಿಕ್ ಪರ್ಫಾರ್ಮೆನ್ಸ್ ಇಂಡೆಕ್ಸ್ ಕೂಡ ಏನ್ ಮಾಡುತ್ತೆ ಅಂದ್ರೆ ವರ್ಲ್ಡ್ ಬ್ಯಾಂಕ್ ರಿಲೀಸ್ ಮಾಡುತ್ತೆ. ಅಂಡ್ ಗ್ಲೋಬಲ್ ಗವರ್ನೆನ್ಸ್ ಇಂಡಿಕೇಟರ್ ಮತ್ತು ಗ್ಲೋಬಲ್ ಮಾನಿಟರ್ ರಿಪೋರ್ಟ್ಸ್ ಗಳನ್ನ ಕೂಡ ಈ ಎಲ್ಲಾ ರಿಪೋರ್ಟ್ಸ್ ಗಳನ್ನ ವರ್ಲ್ಡ್ ಬ್ಯಾಂಕ್ ರಿಲೀಸ್ ಮಾಡುತ್ತೆ. ಇದನ್ನ ನಾನು ಇಷ್ಟು ಕಷ್ಟಪಟ್ಟು ನಾನು ಲಿಸ್ಟ್ ಔಟ್ ಮಾಡಿಕೊಡುವ ಪ್ರಯತ್ನ ಮಾಡ್ಕೊಂಡಿದ್ದೇನೆ ಅಂದ್ರೆ ಈ ರಿಪೋರ್ಟ್ ಅಲ್ಲಿ 3 to 4 times UPSC ಪ್ರಿಲಿಮ್ಸ್ ಅಲ್ಲಿ 3 to 4 times ಏನಾಗಿ UPSC ಪ್ರಿಲಿಮ್ಸ್ ಅಲ್ಲಿ ರಿಪೀಟೆಡ್ ಆಗಿ ರಿಪೋರ್ಟ್ಸ್ ಗಳನ್ನು ಕೇಳ್ಕೊಂಡಿದ್ದಾನೆ. ಈ ರಿಪೋರ್ಟ್ಸ್ ಗಳನ್ನು ಕೊಟ್ಟು ಆಪ್ಷನ್ 4 ಜಾಸ್ತಿ ನೀವು ಕೇಳಿದ ವರ್ಲ್ಡ್ ಬ್ಯಾಂಕು, IMF, ವರ್ಲ್ಡ್ ಎಕನಾಮಿಕ್ ಫೋರಂ. ಈ ರಿಪೋರ್ಟ್ಸ್ ಗಳ ಬಗ್ಗೆ ವರ್ಲ್ಡ್ ಬ್ಯಾಂಕು, IMF ಮತ್ತು ವರ್ಲ್ಡ್ ಎಕನಾಮಿಕ್ ಫೋರಂ ಈ 3 ರಿಪೋರ್ಟ್ಸ್ ಗಳ ಮೇಲೆ ರಿಪೀಟೆಡ್ ಥೀಮ್ ಆಗಿ ಏನ್ ಮಾಡ್ಕೊಂಡಿದ್ದಾರೆ ಅಂದ್ರೆ ಎಕ್ಸಾಮ್ ಅಲ್ಲಿ ಕೇಳ್ಕೊಂಡಿದ್ದಾನೆ. ಸೊ ಎಟ್ ಲೀಸ್ಟ್ ನೀವ್ ಏನ್ ಮಾಡಿ ಅಂತಂದ್ರೆ ಇವತ್ತಿನ ಕ್ಲಾಸಿನ ಮಟ್ಟಿಗೆ ಇವನ್ನ ಬಹ್ಯಾಟ್ ಹಾಕ್ಬಿಡಿ. ಇವನ್ ಬಹ್ಯಾಟ್ ಹಾಕಿದ್ರೆ ನಿಮ್ಗೆ ಏನಾಗುತ್ತೆ, ರಿಮೈನಿಂಗ್ ಏನ್ ಬಾಡೀಸ್ ಕೇಳ್ತಾನೆ IMF ಆಗ್ಲಿ ಅಥವಾ ವರ್ಲ್ಡ್ ಎಕನಾಮಿಕ್ ಫೋರಂ ಆಗ್ಲಿ, ನೀವು ಎಲಿಮಿನೇಷನ್ ಮೂಲಕ ಏನಾದ್ರೂ ನೀವು ಆನ್ಸರ್ ಮಾಡಬಹುದು. ಎಟ್ ಲೀಸ್ಟ್ ನೀವು ಇಷ್ಟು ಗೊತ್ತಾಯ್ತಂದ್ರೆ 5 ರಿಪೋರ್ಟ್ ಅಲ್ಲ ಅಂತ ನೀವೇನ್ ಮಾಡಬಹುದು. ಇದು ಒನ್ ವೇ ಆಫ್ ಆನ್ಸರಿಂಗ್ ಯುವರ್ ಕ್ವಶನ್ ಅಂತ ಹೇಳ್ಬಹುದಾಗಿದೆ. ಓಕೆ, ಇದು ಒಂದು. ನೆಕ್ಸ್ಟ್ ನಾನು ಈ ವರ್ಲ್ಡ್ ಬ್ಯಾಂಕ್ ಅನ್ನೋದು ಒಂದು 5 ಬಾಡಿಗಳ ಒಂದು ಗ್ರೂಪ್ ಇದು. ಹೌದಾ, ಆ ವರ್ಲ್ಡ್ ಬ್ಯಾಂಕ್ ಆರ್ಗನೈಸೇಷನ್ ಬಗ್ಗೆ ಸ್ವಲ್ಪ ಬೇಸಿಕ್ಸ್ ಅನ್ನ ಮೆಲ್ಕ್ ಹಾಕುವ ಪ್ರಯತ್ನವನ್ನ ಮಾಡೋಣ. ಓಕೆ, ನೆಕ್ಸ್ಟ್ ನೋಡಿ, ವರ್ಲ್ಡ್ ಬ್ಯಾಂಕ್ ಅನ್ನ ಕೂಡ ನಾವು ಏನ್ ಮಾಡ್ತೀವಿ, 4-5 ಇದರ ಸಬ್ ಬ್ರಾಂಚಸ್ ಅದಾವೆ ಅಥವಾ ಒಂದು ಗ್ರೂಪ್ ಇದೆ. ಇದನ್ನ ವರ್ಲ್ಡ್ ಬ್ಯಾಂಕ್ ಗ್ರೂಪ್ ಅಂತ ಕೂಡ ನಾವು ಕರಿತೀವಿ. ಫಸ್ಟ್ ನೋಡಿ IBRD, ನೆಕ್ಸ್ಟ್ IDA ಇಂಟರ್ನ್ಯಾಷನಲ್ ಡೆವಲಪ್ಮೆಂಟ್ ಅಸೋಸಿಯೇಷನ್, ನೆಕ್ಸ್ಟ್ ಇಂಟರ್ನ್ಯಾಷನಲ್ ಫೈನಾನ್ಷಿಯಲ್ ಕಾರ್ಪೊರೇಷನ್, ಮಲ್ಟಿಲ್ಯಾಟರಲ್ ಇನ್ವೆಸ್ಟ್ಮೆಂಟ್ ಗ್ಯಾರಂಟಿ ಏಜೆನ್ಸಿ ಅಂಡ್ ಇಂಟರ್ನ್ಯಾಷನಲ್ ಸೆಂಟರ್ ಫಾರ್ ಸೆಟಲ್ಮೆಂಟ್ ಅಂಡ್ ಡಿಸ್ಪ್ಯೂಟ್ ರೆಸೊಲ್ಯೂಷನ್ಸ್. ಇವೆಲ್ಲವನ್ನು ಕೂಡ ಈ 5ಗಳನ್ನ ಸೇರಿ ನಾವೇನ್ ಹೇಳ್ತೇವೆ, 5ಗಳನ್ನ ನಾವು ವರ್ಲ್ಡ್ ಬ್ಯಾಂಕ್ ಗ್ರೂಪ್ ಅಂತ ಕರಿತೀವಿ. ಇಲ್ಲಿ ಮೆಂಬರ್ಸ್ ಗಳನ್ನ ಕೊಟ್ಟಿದೀವಿ, 189 ಮೆಂಬರ್ಸ್, 174 ಮೆಂಬರ್, 186. ಇದನ್ನ ಈ ಮೆಂಬರ್ಸ್ ಗಳನ್ನ ನೀವು ಎಕ್ಸಾಮ್ಗೆ ಹೋಗುವ ಸಂದರ್ಭದಲ್ಲಿ ನೀವೇನ್ ಮಾಡ್ಬೇಕಂದ್ರೆ ಒಂದೇ ಸಾರಿ ಅಷ್ಟೇ ಇದೆನಾ, ಚೇಂಜ್ ಆಗಿದೆನಾ, ಕಡಿಮೆ ಆಗಿದೆನಾ, ನೀವು ಸ್ವಲ್ಪ ಅದನ್ನ ವೆರಿಫೈ ಮಾಡ್ತಾ ಹೋಗ್ಬೇಕು. ಯಾಕಂದ್ರೆ ಈಗ ನಾವು ಡಿಸ್ಕಸ್ ಮಾಡ್ತಿರ್ತೀವಿ, ಡೌನ್ ದ ಲೈನ್ ಯಾರೋ ಒಬ್ಬರು ಎಡಿಷನ್ ಆಗಿರ್ತಾರೆ ಅಥವಾ ಒಂದು ಸಬ್ಸ್ಟಿಟ್ಯೂಟ್ ಯಾರೋ ಒಂದು ಬಿಟ್ಟು ಹೋಗಿರ್ತಾರೆ, ಅದು ನಿಮ್ಗೆ ಏನಾಗ್ಬಹುದು ಅಂತಂದ್ರೆ ನಿಮಗೆ ಎಕ್ಸಾಮ್ ಅಲ್ಲಿ ತಪ್ಪಾಗುವ ಸಾಧ್ಯತೆಗಳೇ ಇರ್ತವೆ. ಇದನ್ನ ಬೇಸಿಕ್ಸ್ ಅನ್ನ ತಿಳಿದುಕೊಳ್ಳಿ. ಅಂಡ್ ಈ 5ರಲ್ಲಿ ಭಾರತ 4ರ ಪಾರ್ಟ್ ಇದೆ, 1ರ ಪಾರ್ಟ್ ಇಲ್ಲ, ಒಂದು ನಾಟ್ ಪಾರ್ಟ್. ಹೌದಾ, ಅದು ಯಾವುದು ಅನ್ನೋದು ನೀವು ಕಮೆಂಟ್ ಮಾಡಿ ತಿಳಿಸಿ. ಸೇಮ್ ಇದನ್ನ ಯಾಕೆ ಹೇಳಿದ್ರೆ ಈ ಕ್ವಶನ್ ಅನ್ನು ಕೂಡ ಈ ಕೆಳಗಿನ ಯಾವ ವರ್ಲ್ಡ್ ಬ್ಯಾಂಕ್ ನ ಸಂಸ್ಥೆಗಳಲ್ಲಿ ಭಾರತ ಭಾಗವಾಗಿಲ್ಲ ಅಂತ ಒಂದ್ಸರಿ ಕ್ವಶನ್ಸ್ ನ ಕೇಳ್ಕೊಂಡಿದ್ದಾನೆ. ಸೊ ಈ 5 ವರ್ಲ್ಡ್ ಬ್ಯಾಂಕ್ ಗ್ರೂಪ್ ಅಲ್ಲಿ ಯಾವುದರ ಪಾರ್ಟ್ ಆಗಿ ಯಾವುದು ಭಾರತ, ಯಾವುದು ಬಾಡಿಯ ನಾವು ಸಿಗ್ನೆಟರಿ ಆಗಿಲ್ಲ ಅನ್ನೋದು ನೀವು ಅದನ್ನ ಕಮೆಂಟ್ ಮಾಡಿ ತಿಳಿಸುವ ಪ್ರಯತ್ನವನ್ನ ಮಾಡಿ. ಇದು ಬೇಸಿಕ್ಸ್ ಗಳನ್ನ. ಜೊತೆಗೆ ನಿಮ್ಮ ಹೋಮ್ವರ್ಕ್ ಏನಂತಂದ್ರೆ ವರ್ಲ್ಡ್ ಬ್ಯಾಂಕ್ ಬಗ್ಗೆ ಅಧ್ಯಯನ ಮಾಡಿದ್ರಿ, IMF ಬಗ್ಗೆ ಸ್ವಲ್ಪ ಅಧ್ಯಯನ ಮಾಡಿ, ವರ್ಲ್ಡ್ ಎಕನಾಮಿಕ್ ಫೋರಂ ಬಗ್ಗೆ ಸ್ವಲ್ಪ ಅಧ್ಯಯನ ಮಾಡಿ, ಜೊತೆಗೆ ಬ್ರಿಕ್ಸ್ ಬ್ಯಾಂಕ್ಸ್ ಬಗ್ಗೆ ನೀವೇನ್ ಮಾಡಿ ಅಂದ್ರೆ ಬ್ರಿಕ್ಸ್ ಬ್ಯಾಂಕ್ ಬಗ್ಗೆ ಅಧ್ಯಯನ ಮಾಡಿ. ನೆಕ್ಸ್ಟ್ ಇದನ್ನ ನ್ಯೂ ಡೆವಲಪ್ಮೆಂಟ್ ಬ್ಯಾಂಕ್ ಅಂತ ಕೂಡ ಕರಿತೀವಿ. ನೆಕ್ಸ್ಟ್ ಏನ್ ಗೊತ್ತಾ, AIBB ಈ ಬ್ಯಾಂಕ್ ಬಗ್ಗೆ ಕೂಡ ನೀವು ಅಧ್ಯಯನ ಮಾಡುವ ಪ್ರಯತ್ನವನ್ನ ಮಾಡಿ. ಈಗ ಈ ಗ್ಲೋಬಲ್ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಏನದಾವೆ, ಆ ಗ್ಲೋಬಲ್ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಮುಖ್ಯವಾಗಿ ಈ ನಾನು 4-5 ಲಿಸ್ಟ್ ಔಟ್ ಮಾಡ್ಕೊಂಡಿದ್ದೀನಿ, ಅದ್ರ ಬಗ್ಗೆ ನಿಮಗೆ ಕ್ವಶನ್ಸ್ ಕೇಳುವ ಸಾಧ್ಯತೆ ಇರ್ತದೆ. ಸ್ವಲ್ಪ ಅದನ್ನು ನೀವು ನೀಟಾಗಿ ಓದುವ ಪ್ರಯತ್ನವನ್ನ ಮಾಡಿ. ಅದೇನು ಓದ್ತೇವೆ ಅದ್ರ ಬಗ್ಗೆ, ರಚನೆ ಯಾವಾಗ ಸ್ಥಾಪನೆ ಆಯ್ತು, ಎಸ್ಟಾಬ್ಲಿಷ್ ಯಾವಾಗ ಆಯ್ತು, ಅದ್ರ ಫಂಕ್ಷನ್ ಏನು, ಜೊತೆಗೆ ಅದರ ರಿಪೋರ್ಟ್ಸ್ ಗಳು ಯಾವ್ಯಾವ, ಯಾವ್ದಾದ್ರು ಪ್ರೋಗ್ರಾಮ್ಸ್ ಗಳಿಗೆ ನಾವು ಫಂಡಿಂಗ್ ಮಾಡಿದ್ರೆ ಆ ಪ್ರೋಗ್ರಾಮ್ಸ್ ಗಳ ಬಗ್ಗೆ ನಿಮಗೆ ಹಿಂದಿನ ಕ್ವಶನ್ ಪೇಪರ್ ಅಲ್ಲಿ ಕ್ವಶನ್ ಅನ್ನ ಕೇಳ್ಕೊಂಡಿದ್ದಾನೆ. ಸ್ವಲ್ಪ ಅದನ್ನ ನೋಡ್ಕೊಳ್ಳೋ ಪ್ರಯತ್ನ ಮಾಡಿ. ಓಕೆ, ನೆಕ್ಸ್ಟ್ ನೋಡಿ, ಅಮೆರಿಕ ಪಕ್ಷ ಸ್ಥಾಪನೆ. ಎಲಾನ್ ಮಸ್ಕ್ ಅವ್ರು ಏನ್ ಮಾಡಿದ್ದಾರೆ ನಿಮಗೆಲ್ಲ ಗೊತ್ತಿರಬೇಕು. ನಮ್ ಡೊನಾಲ್ಡ್ ಟ್ರಂಪ್ ಸಾಹೇಬ್ರ ಜೊತೆ ಸೇರ್ಕೊಂಡು ಎಲೆಕ್ಷನ್ ಅಲ್ಲಿ ಸಪೋರ್ಟ್ ಮಾಡಿ ಏನಾಗಿದ್ರ ನಂತರ ಅವರ ಕ್ಯಾಬಿನೆಟ್ ಅಲ್ಲಿ ಕೂಡ ಸೇರ್ಕೊಂಡಿದ್ರು. ಆದ್ರೆ ಎಲಾನ್ ಮಸ್ಕ್ ಮತ್ತು ಈಗ ಡೊನಾಲ್ಡ್ ಟ್ರಂಪ್ ಸಾಹೇಬ್ರ ನಡುವೆ ಏನಾಗಿದೆ ಅಂದ್ರೆ ಈಗ ಭಿನ್ನಮತ ಉಂಟಾಗಿ ಅವರೇ ಅಮೆರಿಕ ಪಕ್ಷ ಅಂತ ಒಂದು ಹೊಸ ಪಕ್ಷವನ್ನೇ ಅವರು ಏನ್ ಮಾಡ್ಕೊಂಡಿದ್ದಾರೆ, ಸ್ಥಾಪನೆ ಮಾಡ್ಕೊಂಡಿದ್ದಾರೆ. ಈಗ ಈ ಅಮೆರಿಕದಲ್ಲಿ 2 ಪಾರ್ಟಿ ಸಿಸ್ಟಮ್ ಇದೆ. ಹೌದಾ, ಈ 2 ಪಾರ್ಟಿ ಸಿಸ್ಟಮ್ ಆ ಪಕ್ಷಗಳ ಯಾವುದು, ಒಂದೇದು. ಜೊತೆಗೆ ಅಪ್ಪರ್ ಹೌಸ್ ಏನ್ ಕರಿತೀವಿ, ಲೋವರ್ ಹೌಸ್ ಏನ್ ಕರಿತೀವಿ, ಅಪ್ಪರ್ ಹೌಸ್ ಏನ್ ಕರಿತೀವಿ, ಯಾವ ಡೆಮೊಕ್ರೆಟಿಕ್ ಕಾಂಗ್ರೆಸ್ ಪಾರ್ಟಿ ಯಾವುದು, ಮತ್ತೆ ಬೇರೆ ಯಾವ ಪಾರ್ಟಿ ಸಿಸ್ಟಮ್ ಅದಾವೆ ಅದ್ರ ಬಗ್ಗೆ ನೀವು ಕ್ವಶನ್ ಜಸ್ಟ್ ಇಷ್ಟೇ ತಿಳ್ಕೊಳ್ಳಿ. ಅಪ್ಪರ್ ಹೌಸ್ಗೆ ಅಮೆರಿಕದಲ್ಲಿ ಅಪ್ಪರ್ ಹೌಸ್ಗೆ ಏನ್ ಕರಿತೀವಿ, ಲೋವರ್ ಹೌಸ್ಗೆ ಏನ್ ಕರಿತೀವಿ. ಅಮೆರಿಕದಲ್ಲಿ 2 ಪಾರ್ಟಿ ಅದಾವೆ, ಆ ಯಾವ ರಿಪಬ್ಲಿಕನ್ ಪಾರ್ಟಿ ಮತ್ತು ಡೆಮೊಕ್ರೆಟಿಕ್ ಪಾರ್ಟಿ, ಅವು 2 ಯಾವ ಇದಕ್ಕೆ ಯಾರು ಬಿಲಾಂಗ್ ಮಾಡ್ತಾರೆ, ಇಷ್ಟು ಬೇಸಿಕ್ಸ್ ಆದ್ರೂ ನಿಮಗೆ
ಗೊತ್ತಿರ್ಬೇಕಾಗತ್ತೆ. ಯಾಕಂದ್ರೆ ಎಕ್ಸಾಮ್ ಅಲ್ಲಿ ಅಷ್ಟೇ ಕೇಳ್ಕೊಂಡಿದ್ದಾನೆ, ಅದಕ್ಕಿಂತ ಜಾಸ್ತಿ ಏನು ಕೇಳ್ಕೊಳ್ಳಂಗಿಲ್ಲ. ಅಂಡ್ ನಿಮ್ಗೆ ಅಷ್ಟು ಓದ್ಬೇಕನ್ಸಿದ್ರೆ ಪಾರ್ಟಿ ಸಿಸ್ಟಮ್ ಇನ್ ಇಂಡಿಯಾ, ಪಾರ್ಟಿ ಸಿಸ್ಟಮ್ ಇನ್ ಇಂಡಿಯಾ, ಭಾರತದ ರಾಜಕೀಯ ಪಕ್ಷಗಳ ವ್ಯವಸ್ಥೆ, ಅದ್ರ ಬಗ್ಗೆ ನೀವೇನ್ ಮಾಡಿ ಅಂದ್ರೆ ನೀಟಾಗಿ ತಿಳಿದುಕೊಳ್ಳುವ ಪ್ರಯತ್ನವನ್ನು ಮಾಡಿ. ಯಾಕಂದ್ರೆ ನಿಮಗೆ 2000 ಈಗ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಏನ್ ಮಾಡ್ಕೊಂಡಿದೆ ಅಂದ್ರೆ ಅರೌಂಡ್ ಒಂದು 15 ಪ್ಲಸ್ ಏನ್ ಮಾಡ ರಿಜಿಸ್ಟ್ರೇಷನ್ ಪಾರ್ಟಿಗಳು ರಿಜಿಸ್ಟರ್ ಆಗಿದಾವೆ, ಆದ್ರೆ ಒಂದು ಚುನಾವಣೆ ನಿಲ್ಲಿಲ್ಲ. ಅವೆಲ್ಲ ಡಿರಿಜಿಸ್ಟ್ರೇಷನ್ ಮಾಡ್ಬೇಕಂದ್ರೆ ಪಾರ್ಟಿ ಸಿಸ್ಟಮ್ ಕೂಡ ನ್ಯೂಸ್ ಅಲ್ಲಿ ಇರೋದ್ರಿಂದ ಅದನ್ನ ನೀವೇನ್ ಮಾಡಿ ಅಂದ್ರೆ ನೀಟಾಗಿ ಸ್ವಲ್ಪ ಅಧ್ಯಯನ ಮಾಡು. ಯಾವ ಆರ್ಟಿಕಲ್ ನಾವು ಯಾವ ಸಂವಿಧಾನದ ಯಾವ ಆರ್ಟಿಕಲ್ ಮಾತಾಡುತ್ತೆ, ನೆಕ್ಸ್ಟ್ ಯಾವ ಕಾಯ್ದೆಯಲ್ಲಿ ನಾವೇನು ಗೊತ್ತಾ ಪಾರ್ಟಿಗಳು ರಿಜಿಸ್ಟ್ರೇಷನ್ ಮಾಡ್ತೀವಿ, ನ್ಯಾಷನಲ್ ಪಾರ್ಟಿ ಮತ್ತು ನ್ಯಾಷನಲ್ ಪಾರ್ಟಿಯನ್ನ ಘೋಷಿಸಬೇಕಾದ್ರೆ ಏನ್ ಮಾನದಂಡಗಳಿದಾವೆ, ಪ್ರಾದೇಶಿಕ ಪಕ್ಷವನ್ನು ಘೋಷಿಸಬೇಕಾದ್ರೆ ಏನ್ ಮಾನದಂಡಗಳಿದಾವೆ, ಹೌದಾ, ಇತ್ತೀಚೆಗೆ ಯಾವುದು ನ್ಯಾಷನಲ್ ಪಾರ್ಟಿ ಅಂತ ರಿಕಗ್ನಿಷನ್ ಆಗಿದೆ, ಅವೆಲ್ಲವನ್ನ ಕೂಡ ನೀವೇನ್ ಮಾಡ್ಬೇಕಂತಂದ್ರೆ ಅಧ್ಯಯನ ಮಾಡ್ಬೇಕಾಗತ್ತೆ. ಅದನ್ನ ನೀವು ಮಾಡ್ತೀರಾ ಅಂತ ನಾನು ಭಾವಿಸ್ಕೊಳ್ತೇನೆ. ಓಕೆ, ನೆಕ್ಸ್ಟ್ ನೋಡಿ, ದಲೈ ಲಾಮಾಗೆ 90 ವರ್ಷ ಜಾಗತಿಕ ನಾಯಕರ ಶುಭಾಶಯ. ಇದನ್ನು ಕೂಡ ಏನ್ ಗೊತ್ತಿಸಿ ತಮಗೆಲ್ಲ ಗೊತ್ತಿರುವ ಹಾಗೆ ದಲೈ ಲಾಮಾಗೆ 90 ಇಯರ್ಸ್ ಆಯ್ತು, ಹೌದಾ. 90 ಇಯರ್ಸ್ ಆದ್ಮೇಲೆ ಅದಕ್ಕೆ ಏನ್ ಮಾಡ್ತಿದ್ರೆ ಒಂದು 2015ರಲ್ಲಿ ಏನಾಗಿದೆ, ಟ್ರಸ್ಟ್ ಅನ್ನ ಅವರು ಸ್ಥಾಪನೆ ಮಾಡಿದ್ದಾರೆ, ಒಂದು ಟ್ರಸ್ಟ್ ಅನ್ನ. ಆ ಟ್ರಸ್ಟ್ ನ ಕೆಲಸ ಏನಂತಂದ್ರೆ ನೆಕ್ಸ್ಟ್ ಧರ್ಮಗುರು ಯಾರು ಅನ್ನೋದು ಆಯ್ಕೆ ಮಾಡೋದು ಇದರ ಕೆಲಸವಾಗಿದೆ. ಇದು ನಿಮಗೆ ಬೇಸಿಕ್ಸ್ ಗೊತ್ತಿರ್ಲಿ. ಇನ್ನೂ ಏನ ಕ್ವಶನ್ ಕೇಳಿದಾನಂದ್ರೆ ಇದ್ರ ಸಲುವಾಗಿ ನಮ್ದು ಸ್ವಲ್ಪ ಏನಾಗ ಇಶ್ಯೂ ನಡೀತಾ ಇದೆ. ಏನ್ ಇಶ್ಯೂ ನಡೀತಾ ಇದೆ ಅಂತಂದ್ರೆ ಭಾರತ ಜೊತೆಗೆ ನಮ್ಮ ಕಿರಣ್ ರಿಜಿಜು ಸ್ಟೇಟ್ಮೆಂಟ್ ಕೊಟ್ಟಿದ್ರು, ಅದು ನೆಕ್ಸ್ಟ್ ಧರ್ಮ ಗುರುಗಳನ್ನ ಆಯ್ಕೆ ಮಾಡುವುದು ದಲೈ ಲಾಮಾ ಅವರಿಗೆ ಬಿಟ್ಟ ವಿಚಾರ, ಟ್ರಸ್ಟ್ ಗೆ ಬಿಟ್ಟ ವಿಚಾರ ಅಂತ ಹೇಳಿದ್ರು. ಅದಕ್ಕೆ ಚೀನಾ ಏನ್ ಮಾಡಿದೆ ಅಂದ್ರೆ ಇದು ನಮ್ಮ ಆಂತರಿಕ ವಿಚಾರ, ಇದರಲ್ಲಿ ನೀವೇನ್ ಮಾಡಬಾರ್ದು ಅಂತಂದ್ರೆ ಕೈ ಹಾಕಬಾರದು ಎಂಬ ಅಂಶವನ್ನ ಏನ್ ಮಾಡ್ಕೊಂಡಿದ್ದಾರೆ ಅವರು ಸ್ಟೇಟ್ಮೆಂಟ್ ಅನ್ನ. ಸ್ವಲ್ಪ ನ್ಯೂಸ್ ಅಲ್ಲಿ ನಡೀತಾ ಇದೆ, ಅದನ್ನ ನೋಡ್ಕೊಳ್ಳೋ ಪ್ರಯತ್ನ ಮಾಡಿ. ಇದು ದಲೈ ಲಾಮಾ ಮತ್ತು ಭಾರತಕ್ಕೆ ಏನ್ ಸಂಬಂಧ ಅನ್ನೋದು ನಿಮಗೆ ಗೊತ್ತಿರ್ಲಿ. ಇಲ್ಲಿ ಏನಾಗುತ್ತೆ, ದಲೈ ಲಾಮಾ ಮಾರ್ಚ್ 31 ಇದನ್ನೇ ಕೇಳುವ ಸಾಧ್ಯತೆ ಇರ್ತವೆ ನಿಮಗೆ. ಮಾರ್ಚ್ 31, 1959ರಿಂದ ದಲೈ ಲಾಮಾ ಅವರು ಏನಾಗಿದ್ದಾರೆ ಅಂದ್ರೆ ಭಾರತದಲ್ಲಿ ಆಶ್ರಯವನ್ನ ಪಡ್ಕೊಂಡಿದ್ದಾರೆ. ಈ 1959 ಬಂದಾಗ ನಿಂತ ಅವರು ಇಡೀ ದೇಶವನ್ನ ಸಂಚಾರ ಮಾಡ್ತಾರೆ. ಸಂಚಾರ ಮಾಡಿದ ನಂತರ ಏನಾಗತ್ತಂದ್ರೆ ನಮ್ದು ಧರ್ಮಶಾಲೆಯಲ್ಲಿ ಏನ್ ಮಾಡ್ತಾರೆ ಅಂದ್ರೆ ತಮ್ಮ ಸಂಸ್ಥೆಯನ್ನ, ತಮ್ಮ ಮಠವನ್ನ ಧರ್ಮಶಾಲೆಯಲ್ಲಿ ಅದನ್ನ ಸ್ಥಾಪನೆ ಮಾಡ್ತಾರೆ. ಮಾರ್ನಿಂಗ್ ಕ್ಲಾಸ್, ನಿನ್ನೆ ಕ್ಲಾಸ್ ಅಲ್ಲಿ ಕೂಡ ನಾನು ಡಿಸ್ಕಸ್ ಮಾಡಿದೆ. ಈ ಬುದ್ಧಿಸಂ ಬಗ್ಗೆ ನೀವ್ ಏನ್ ಮಾಡಿ ಅಂದ್ರೆ 360 ಡಿಗ್ರಿ ಅಧ್ಯಯನ ಮಾಡುವ ಪ್ರಯತ್ನವನ್ನ ಮಾಡಿ. ಈಗ ಬೇಸಿಕ್ ಕ್ವಶನ್ ಏನಂದ್ರೆ, ಈಗ ಬೌದ್ಧ ಧರ್ಮದಲ್ಲಿ ಹಿನಾಯನ, ಮಹಾಯಾನ ಮತ್ತು ವಜ್ರಾಯನ ಅಂತ 3 ಪಂಥಗಳಿದಾವೆ. ಈ ನಮ್ಮ ದಲೈ ಲಾಮಾ ಯಾವ ಪಂಥಕ್ಕೆ ಸೇರಿದವರು ಅಂಡ್ ಈ ಬೌದ್ಧಿಸಂ ರಿಲೇಟೆಡ್ ನಮ್ಮ ಕರ್ನಾಟಕದಲ್ಲಿ ಯಾವ್ಯಾವ ಸ್ಥಳಗಳು ಇಂಪಾರ್ಟೆಂಟ್ ಅದಾವೆ ಅವೆಲ್ಲವನ್ನು ಕುರಿತು ನೀವು ಸ್ವಲ್ಪ ಚೂರು ಅಧ್ಯಯನ ಮಾಡ್ಬೇಕಾಗತ್ತೆ. ಮಾಡ್ತೀರಂತ ಭಾವಿಸ್ಕೊಳ್ತೇನೆ. ಓಕೆ, ನೆಕ್ಸ್ಟ್ ನೋಡಿ, 17ನೇ ಬ್ರಿಕ್ಸ್ ಶೃಂಗಸಭೆ ರಿಯೋ ಡಿ ಜೆನೆರೋ ಬ್ರೆಜಿಲ್ ನಲ್ಲಿ ಏನಾಗತ್ತೆ ಅಂದ್ರೆ ಏನಾಗತ್ತೆ ಸಂಸ್ಥೆ ಆಗತ್ತೆ, ಏನೋ ಮೀಟಿಂಗ್ ಆಗತ್ತೆ, ಶೃಂಗಸಭೆ ಆಗತ್ತೆ. ಅದಕ್ಕೆ ನಮ್ಮ ಮಾನ್ಯ ಪ್ರಧಾನಿಯವರು ಇದಕ್ಕೆ ಭೇಟಿ ಕೊಟ್ಟರು, ನಿಮಗೆಲ್ಲ ಗೊತ್ತಿರ್ಬೇಕು. ಓಕೆ, ಇಲ್ಲಿ ಏನಾಗುತ್ತೆ, ಈ ಬ್ರಿಕ್ಸ್ ಬಗ್ಗೆ ನಿಮಗೆ ಎಲ್ಲ ಗೊತ್ತಿದೆ, ಬೇಸಿಕ್ಸ್ ಗೊತ್ತಿದೆ ಅಂತ ಭಾವಿಸ್ಕೊಳ್ತೀನಿ, ಹೌದಾ. ಈ ಬ್ರಿಕ್ಸ್ ನೋಡಿ, ಇದನ್ನ ಜಿಮ್ ಓ ನಿಲ್ ಅನ್ನೋರು ಈ ಕಾನ್ಸೆಪ್ಟ್ ಅನ್ನ 2001ರಲ್ಲಿ ಏನ್ ಹೇಳ್ತಾನೆ, 2001ರಲ್ಲಿ ಕೊಡ್ತಾನೆ. ಆದ್ರೆ ಮುಂದೇನಾಗತ್ತಂದ್ರೆ ಇದು ಬ್ರಿಕ್ಸ್ ಅನ್ನೋದು 2006ರಲ್ಲಿ ಏನಾಗತ್ತಂದ್ರೆ 2006ರಲ್ಲಿ ಇದು ಏನಾಗತ್ತೆ, ರಚನೆ ಆಗತ್ತೆ. ಇದನ್ನ ಈ G8 ಔಟ್ರೀಚ್ ಏನು ಗೊತ್ತಾ, ಶೃಂಗಸಭೆಯಲ್ಲಿ ಇದ್ರ ಕಾನ್ಸೆಪ್ಟ್ ಆಗಿ ಬ್ರಿಕ್ಸ್ ಹೊರಗೆ ಬರ್ತದೆ. ಮುಂದೆ 2009ರಲ್ಲಿ ಏನಾಗುತ್ತೆ ಅಂದ್ರೆ 2009ರಲ್ಲಿ ಇದರ ಮೊಟ್ಟ ಮೊದಲೇ ಶೃಂಗಸಭೆ ನಡೀತದೆ. ಫಸ್ಟ್ ಏನಪ್ಪಾ ಸಮ್ಮಿಟ್ ಇದ್ರ ನಡೀತದೆ. ಈಗ ನಡೀತಿರೋದು 17ನೇ ಶೃಂಗಸಭೆ ನಡೀತಿರೋದು ನಿಮಗೆ ಗೊತ್ತಿರ್ಲಿ, ಹೌದಾ. ಮುಂದೆ 2010ರಲ್ಲಿ ಏನಾಗತ್ತಂದ್ರೆ ಇದು ಬ್ರಿಕ್ಸ್ ಇತ್ತು, ಮೊದಲು ಬ್ರಿಕ್ ಇತ್ತು. ಅದು ನೆಕ್ಸ್ಟ್ 2010ರಲ್ಲಿ ಏನಾಗತ್ತಂದ್ರೆ ಸೌತ್ ಆಫ್ರಿಕಾ ಇದಕ್ಕೆ ಸೇರುತ್ತೆ. ಇದು ಮುಂದೆ ಬ್ರಿಕ್ಸ್ ಆಗಿ ಏನಾಗತ್ತಂದ್ರೆ ಪರಿವರ್ತನೆ ಆಗತ್ತೆ. ಇದು ನಿಮಗೆ ಇಷ್ಟು ಬೇಸಿಕ್ಸ್ ಗೊತ್ತಿರ್ಲಿ. ಮುಂದೆ 2024ರಲ್ಲಿ ನೋಡಿ, 2024ರಲ್ಲಿ ಏನಾಗುತ್ತೆ, 4 ದೇಶಗಳು ಇದಕ್ಕೆ ಸೇರ್ಕೊಳ್ತವೆ. ಯಾವುದು? ಈಜಿಪ್ಟ್, ಇಥಿಯೋಪಿಯಾ, ಇರಾನ್ ಮತ್ತು ನಮ್ದು ಯಾವುದು UAE. ಈ 4 ರಾಷ್ಟ್ರಗಳು ಇದಕ್ಕೆ ಸೇರ್ಕೊಂಡು ಏನಾಗತ್ತೆ ಅಂದ್ರೆ 9 ಆಗತ್ತೆ. ಅದು ನೆಕ್ಸ್ಟ್ 2025ರಲ್ಲಿ ಇದಕ್ಕೆ ಏನ್ ಸೇರುತ್ತೆ ಅಂದ್ರೆ ನಮ್ದು ಇಂಡೋನೇಷಿಯಾ ಏನಾಗುತ್ತೆ, ಜನವರಿಯಲ್ಲಿ ಇಂಡೋನೇಷಿಯಾ ಏನಾಗತ್ತೆ ಅಂದ್ರೆ ಇಂಡೋನೇಷಿಯಾ ಇದು ಪರ್ಮನೆಂಟ್ ರಾಷ್ಟ್ರವಾಗಿದೆ. ಈಗ ಟೋಟಲ್ ಎಷ್ಟದಾವೆ ಬ್ರಿಕ್ಸ್ ಅಲ್ಲಿ ಅಂದ್ರೆ 10 ಸದಸ್ಯ ರಾಷ್ಟ್ರಗಳು ಅದಾವೆ.
ಇದನ್ನ ಎಲ್ಲ ರಾಷ್ಟ್ರಗಳು ನೆನಪಿಡ್ಬೇಕಾ? ಹೌದು, ನೆನಪಿಡ್ಬೇಕು. ಯಾಕಂದ್ರೆ ಎಲ್ಲಿ ಲಿಮಿಟೆಡ್ ಮೆಂಬರ್ಸ್ ಅದಾವೆ, G7, G4, ಕ್ವಾಡ್, ಜೊತೆಗೆ ನಮ್ದು ಅದು ಬ್ರಿಕ್ಸು, ಸಾರ್ಕು, ಇಂಥದ್ರಲ್ಲಿ ಮೆಂಬರ್ಸ್ ದೇಶಗಳನ್ನ ಎಕ್ಸಾಮ್ ಅಲ್ಲಿ ಕೇಳ್ಕೊಂಡಿದ್ದಾನೆ. ಸೊ ಲಿಮಿಟೆಡ್ ಎಲ್ಲಿದ್ದಾವೆ ಅವನ್ನ ಸ್ವಲ್ಪ ನೆನ್ಪಿಡುವ ಪ್ರಯತ್ನವನ್ನ ಮಾಡಿ. ಈಗ G77 ಅನ್ನಿದೆ, 77 ನೆನ್ಪಿಡಕ್ಕಾಗಲ್ಲ. G20 ನೆನ್ಪಿಡ್ಬೋದು. G20 ಕೂಡ ಒಂದ್ಸರಿ ಕ್ವಶನ್ ಅನ್ನು ಕೇಳ್ಕೊಂಡಿದ್ದಾನೆ. ಅವೆಲ್ಲವನ್ನ ನೀಟಾಗಿ ಅಧ್ಯಯನ ಮಾಡುವ ಪ್ರಯತ್ನವನ್ನು ಮಾಡಿ. ಇದ್ರ ಜೊತೆಗೆ AI ಅನ್ನ ಈ ರಿಯೋ ಡಿ ಜನರೇಲಿ ಮೊನ್ನೆ ನಡೀತು. ಈ ನಮ್ಮ AI ವನ್ನ ಏನ್ ಮಾಡ್ಬೇಕಂತಂದ್ರೆ ಅಚ್ಚುಕಟ್ಟಾಗಿ AI ಅಪರಾಧನ ತಡೆದು ಮತ್ತು ಗೊತ್ತಾ ಮಾನವನ ಒಳಿತಿಗಾಗಿ ನಾವ್ ಏನ್ ಮಾಡ್ಬೇಕಂದ್ರೆ AI ವನ್ನ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅನ್ನು ಬಳಸ್ಕೊಳ್ಬೇಕು. ಅದಕ್ಕೆ ಅನ್ನೋದ್ರ ಮೇಲೆ ಅದ್ರ ಮೇಲೆ ಒಂದು ಡಿಕ್ಲರೇಷನ್ ಕೂಡ ಅವರು ಪಾಸ್ ಮಾಡ್ಕೊಂಡಿದ್ದಾರೆ. ಅಂಡ್ ಜೊತೆಗೆ ಬ್ರಿಕ್ಸ್ ಏನ್ ಮಾಡತ್ತಂದ್ರೆ ಈ ಇಂಟರ್ನ್ಯಾಷನಲ್ ನಮ್ದು ಇದು ನೋಡಿ, ನಮ್ದು ಯಾವ್ದು ಇಂಡಿಯಾಸ್ ಗ್ಲೋಬಲ್ ಬಿಗ್ ಕ್ಯಾಟ್, ಇಂಡಿಯಾಸ್ ಬಿಗ್ ಕ್ಯಾಟ್ ಅಲಯನ್ಸ್ ಇದೆ ನೋಡಿ. ಅದಕ್ಕೆ ಏನ್ ಮಾಡತ್ತಂದ್ರೆ ಬ್ರಿಕ್ಸ್ ಅಲ್ಲಿ ಕೂಡ ನಿನ್ನೆ ನಡೆದ ಮೀಟಿಂಗ್ ಅಲ್ಲಿ ಅದನ್ನ ಎಂಡೋರ್ಸ್ ಮಾಡ್ತಾರೆ. ಇದನ್ನು ಕೂಡ ನೀಟಾಗಿ ನೆನ್ಪಿಡೋ ಪ್ರಯತ್ನ ಮಾಡಿ. ಬಟ್ ಡಿಟೇಲ್ ಡಾಕ್ಯುಮೆಂಟ್ ಎಲ್ಲ ಏನ್ ಕೊಟ್ಟಿದ್ವಿ, ಈ ಮೀಟಿಂಗ್ ಅಲ್ಲಿ ಏನೇನು ಔಟ್ಕಮ್ ಆಯ್ತು, ಡಿಕ್ಲರೇಷನ್ ಅಲ್ಲಿ ಏನೇನು ಇಂಪಾರ್ಟೆಂಟ್ ಇದೆ, ಭಾರತದ ಪಾತ್ರ ಏನು ವಹಿಸಿತು, ಅವೆಲ್ಲವನ್ನು ಕುರಿತು ನಾನು ಡಿಟೇಲ್ ಡಾಕ್ಯುಮೆಂಟ್ ಅಲ್ಲಿ ಏನು ವಿಡಿಯೋ ನೋಡಿದಂತ ನಿಮಗೇನು PDF ಸಿಗುತ್ತೆ, ಆ PDF ಅಲ್ಲಿ ಡಿಟೇಲ್ ಇದೆ. ಅದನ್ನು ಕೂಡ ನೀವೇನ್ ಮಾಡಿದ್ರೆ ನೀಟಾಗಿ ಓದುವ ಪ್ರಯತ್ನ ನಡೆಸಿ. ಅದನ್ನೆಲ್ಲ ಎಕ್ಸ್ಪ್ಲೇನ್ ಮಾಡ್ತಾ ಇದ್ರೆ ಬ್ರಿಕ್ಸ್ ಬಗ್ಗೆನೇ ಒಂದು ಪಾಠ ಆಗ್ಬಿಡ್ತದೆ. ಸೊ ಆ ಹಿನ್ನೆಲೆಯಲ್ಲಿ ಸ್ವಲ್ಪ ನಾನು ಮುಂದಕ್ಕೆ ಹೋಗುವ ಪ್ರಯತ್ನವನ್ನ ಮಾಡ್ತಾ ಇದ್ದೇನೆ. ಓಕೆ, ನೆಕ್ಸ್ಟ್ ನೋಡಿ, ಬ್ರಿಕ್ಸ್ ನ ಇತಿಹಾಸ ಅದೇ ಹೇಳಿದ್ದೀನಿ. ಬ್ರಿಕ್ಸ್ ನ ಔಟ್ರೀಚ್ ಸಮ್ಮರ್ ಲೆವೆಲ್ ನಡೀತು. 2009ರಲ್ಲಿ ಬ್ರಿಕ್ಸ್ ಆಯಿತು. 2010ರಲ್ಲಿ ದಕ್ಷಿಣ ಆಫ್ರಿಕಾ ಸೇರ್ಕೊಳ್ತು. 2024ರಲ್ಲಿ ಈಜಿಪ್ಟ್, ಇಥಿಯೋಪಿಯಾ, ಇರಾನ್ ಮತ್ತು UN ಸೇರಿಸ್ಕೊಳ್ತು. ಇಂಡೋನೇಷ್ಯಾ 2025 ಅದನ್ನೇ ಇಲ್ಲಿ ಹಾಕೊಳ್ಳುವ ಪ್ರಯತ್ನವನ್ನ ಮಾಡ್ಕೊಂಡಿದ್ದೇನೆ. ಓಕೆ, ನೆಕ್ಸ್ಟ್ ನೋಡಿ, ಆಯುಷ್ಮಾನ್ ಭಾರತ್ ಪ್ರಧಾನ ಮಂತ್ರಿ ಆರೋಗ್ಯ ಯೋಜನೆ. ನಿಮಗೆಲ್ಲ ಗೊತ್ತಿರುವ ಹಾಗೆ ಏನಾಗಿದೆ ಅಂದ್ರೆ ಇದನ್ನ ಆಯುಷ್ಮಾನ್ ವಯೋವಂದನ ಯೋಜನೆ ಅಂತ ಕೂಡ ನಾವು ಕರಿತೀವಿ. ಇದರಲ್ಲಿ 70 ವರ್ಷಕ್ಕಿಂತ ಮೇಲ್ಪಟ್ಟವರಿಗೆ ನಾವೇನ್ ಮಾಡ್ತೀವಿ, ಜೀವ ವಿಮೆ ಕಾರ್ಡ್ ಅನ್ನ ನಾವು ಕೊಡ್ತೀವಿ. ಇದರಲ್ಲಿ 5 ಲಕ್ಷವರೆಗೆ ಏನಾಗಿದೆ ಅಂದ್ರೆ 5 ಲಕ್ಷವರೆಗೆ ನಾವೇನ್ ಮಾಡ್ತೀವಿ, ಇವರಿಗೆ ವಿಮೆಯನ್ನ ಒದಗಿಸ್ತೀವಿ. ಇದನ್ನ ರಾಜ್ಯದಲ್ಲಿ ಏನಾಗಿದೆ ಅಂದ್ರೆ ಇದು ಇಂಪ್ಲಿಮೆಂಟ್ ಮಾಡಿಲ್ಲ. ಆದ್ರೆ ಕೂಡ ಇಲ್ಲಿ ಏನಾಗಿದ್ರೆ ಇಲ್ಲಿ ಆರೋಗ್ಯ ಕಾರ್ಡ್ಗಳನ್ನ ವಿತರಿಸಲಾಗಿದೆ. ಅದರ ಹಿನ್ನೆಲೆ ಏನ್ ಗೊತ್ತಾ, ಈಗಾಗಲೇ 1.7 ಲ್ಯಾಕ್ ಏನ್ ಗೊತ್ತಲ್ಲ ವೃದ್ಧರು ಏನ್ ಮಾಡ್ಕೊಂಡಿದ್ದಾರೆ, ಇದರ ಸೌಲಭ್ಯವನ್ನು ಪಡ್ಕೊಂಡಿದ್ದಾರೆ. ಆದ್ರೆ ಇದನ್ನ ರಾಜ್ಯ ಸರ್ಕಾರ ಇಂಪ್ಲಿಮೆಂಟ್ ಮಾಡಿಲ್ಲ. ಇದರ ವೆಚ್ಚ ಏನ್ ಗೊತ್ತಾ, ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಏನಾಗುತ್ತೆ ಅಂದ್ರೆ 60-40 ರೇಷಿಯೋದಲ್ಲಿ ಬರೆಸ್ತವೆ. ಆದ್ರೆ ಇದನ್ನ ಮಾಡಿಲ್ಲ, ರಾಜ್ಯ ಸರ್ಕಾರ ಇಂಪ್ಲಿಮೆಂಟ್ ಮಾಡಿಲ್ಲ. ಅದರ ಬದಲು ಇನ್ನೊಂದು ಯೋಜನೆಗಳನ್ನ ರಾಜ್ಯ ಸರ್ಕಾರ ಏನ್ ಮಾಡಿದೆ ಅಂದ್ರೆ ಇಂಪ್ಲಿಮೆಂಟ್ ಮಾಡುವ ಪ್ರಯತ್ನವನ್ನ ಮಾಡ್ಕೊಂಡಿದೆ. ಸೊ ಆ ಹಿನ್ನೆಲೆಯಲ್ಲಿ ಈ ಯೋಜನೆಯನ್ನ ನೀವೇನ್ ಮಾಡಿ ಅಂದ್ರೆ ಸ್ವಲ್ಪ ನೆನಪಿಡುವ ಪ್ರಯತ್ನವನ್ನು ಮಾಡಿ. ಇದರ ಬಗ್ಗೆ ಡಿಟೇಲ್ ಆಗಿ ನಮ್ಮ ಡಾಕ್ಯುಮೆಂಟ್ ಅಲ್ಲಿ ಇದೆ, ಆಯುಷ್ಮಾನ್ ಪ್ರಧಾನ ಮಂತ್ರಿ ಜನ ಆರೋಗ್ಯ ಯೋಜನೆ. ಓಕೆ, ಇದನ್ನ ಬಜೆಟ್ ಅಲ್ಲಿ ಕೂಡ ಏನ್ ಮಾಡ್ಕೊಂಡಿದೆ ಅಂದ್ರೆ 2 ಯೋಜನೆಗಳನ್ನ ಡಿಟೇಲ್ ಆಗಿ ಡಿಸ್ಕಸ್ ಮಾಡ್ಕೊಂಡಿದ್ದಾನೆ. ಸ್ವಲ್ಪ ಅದನ್ನ ಬೇಸಿಕ್ಸ್ ಅನ್ನ ರಿವೈಸ್ ಮಾಡುವ ಪ್ರಯತ್ನವನ್ನ ನೀವು ಮಾಡ್ಬೇಕಾಗತ್ತೆ. ಓಕೆ, ನೆಕ್ಸ್ಟ್ ನೋಡಿ, ಸಂವಿಧಾನ ಜಾತ್ಯತೀತ ಸಮಾಜವಾದ ಅಂತರ್ಗತ. ಈ ಮುಡ್ನಾಕುಡಿ ಚಿನ್ನಸ್ವಾಮಿ ಅವರು ಹೇಳಿದ್ದಾರೆ, ನಮಗೆಲ್ಲ ಗೊತ್ತಿದೆ 1976 42ನೇ ಸಂವಿಧಾನ ತಿದ್ದುಪಡಿಯ ಮೂಲಕ ನಾವು ಜಾತ್ಯತೀತ ಸಮಾಜವಾದ ಮತ್ತು ಸಮಗ್ರತೆ ಎಂಬ ಪದವನ್ನ ನಾವೇನ್ ಮಾಡ್ಕೊಂಡಿವಿ ಅಂತಂದ್ರೆ ಸೇರಿಸ್ಕೊಂಡಿವಿ. ಇದು ಎಮರ್ಜೆನ್ಸಿ ಸಮಯದಲ್ಲಿ ಇದನ್ನ ಸೇರಿಸ್ಕೊಂಡಿದ್ದಾರೆ. ಇದು ಮೂಲ ಸಂವಿಧಾನಕ್ಕೆ ಅಪಮಾನ ಮಾಡಿದಂತೆ ಇದನ್ನ ತೆಗೆದು ಹಾಕಬೇಕು ಅನ್ನೋದು RSS ನ ವಾದ. ಆದ್ರೆ ಇತರೆ ಲೀಡರ್ಸ್ ಗಳು ಏನ್ ಹೇಳ್ತಾರೆ ಅಂದ್ರೆ ಇದು ಭಾರತದಲ್ಲಿ ಆಲ್ರೆಡಿ ಇದೆ. ಸಂವಿಧಾನದ 27ನೇ ವಿಧಿಯಿಂದ ಇಡೀ ಸಂವಿಧಾನದ ಬೇರೆ ಬೇರೆ ಕ್ಲಾಸ್ಗಳಲ್ಲಿ, ಫಂಡಮೆಂಟಲ್ ರೈಟ್ಸ್ ಅಲ್ಲಿ, DPSP ಅಲ್ಲಿ, ಫಂಡಮೆಂಟಲ್ ಎಥೋಸ್ ಆಫ್ ದ ಕಾನ್ಸ್ಟಿಟ್ಯೂಷನ್ ಅಲ್ಲೇ ಇದೆ. ಅದನ್ನು ಪದಗಳನ್ನ ಹಾಕುವ ಮೂಲಕ ನಾವು ಅದನ್ನು ಇನ್ನೂ ಚೆನ್ನಾಗಿ ಅರ್ಥ ಮಾಡಿಸುವ ಪ್ರಯತ್ನ ಮಾಡಿದೆ ವಿನಃ ಅದು ಸಂವಿಧಾನಕ್ಕೆ ಯಾವುದೇ ಅಪಚಾರವನ್ನು ಮಾಡಿಲ್ಲ ಅಂತ ಏನ್ ಮಾಡಿದೆ ಅಂದ್ರೆ ಹೇಳ್ಕೊತದೆ. ಅಂಡ್ ಇದರ ಕುರಿತು ಏನಾಗಿದೆ, ಆಲ್ರೆಡಿ 2 ಕೇಸಸ್ಗಳು ಏನಾಗಿದೆ ಅಂದ್ರೆ ಸುಪ್ರೀಂ ಕೋರ್ಟ್ ಅಲ್ಲಿ ಆಲ್ರೆಡಿ ಹೋಗಿತ್ತು. ಆ 2 ಏನಾಗಿದೆ ಅಂದ್ರೆ ಆಲ್ರೆಡಿ ಸಂವಿಧಾನದಲ್ಲಿ ನಮ್ಗೆ 2 ತತ್ವಗಳ ಏನು ಭಾವನೆ ಇದೆ, ಆ ಭಾವನೆಯನ್ನ ನಾವು ಪದರೂಪದಲ್ಲಿ ವ್ಯಕ್ತಪಡಿಸಿದ್ದೇವೆ. ಆ ಹಿನ್ನೆಲೆಯಲ್ಲಿ ನಮಗೇನಿದೆ ಅಂದ್ರೆ ಇದರಲ್ಲಿ ನಾವು ತೆಗೆದು ಹಾಕುವುದಿಲ್ಲ, ಕೇಸ್ ಹಾಕೋದ್ರೆ ಯಾವುದೇ ಮೀನಿಂಗ್ ಇಲ್ಲ ಎಂದು ಈ ಸ್ಟೇಟ್ಮೆಂಟ್ ಅನ್ನು ಕೊಟ್ಟು ಏನ್ ಮಾಡಿದ್ದಾರೆ ಅಂದ್ರೆ ಸುಪ್ರೀಂ ಕೋರ್ಟ್ ಆ 2 ಅರ್ಜಿಗಳನ್ನ ತಿರಸ್ಕೃತ ಮಾಡಿದೆ. ಆದ್ರೆ ಕೆಲವೊಂದು ಪಕ್ಷಗಳಿಗೆ ಏನ್ ಬೇಕಂತಂದ್ರೆ ಕಾಂಟ್ರವರ್ಸಿ ಬೇಕು, ಡೆವಲಪ್ಮೆಂಟ್ ವರ್ಕ್ ಗಿಂತ ಕಾಂಟ್ರವರ್ಸಿ ಬೇಕು, ಭಾವನೆಗಳ ಜೊತೆ ಆಟ ಆಡಕ್ ಬೇಕು. ಅದಕ್ಕಾಗಿ ಏನ್ ಮಾಡ್ತಾರೆ ಅಂದ್ರೆ ಅದನ್ನ ಬೆಳಕು ಚೆಲ್ಲುವ ಪ್ರಯತ್ನ ಮಾಡ್ತಾರೆ. ಭಾವನೆಗಳಿಂದ ಏನಾಗುತ್ತೆ ಅಂದ್ರೆ ಭಾವನೆಗಳಿಂದ ಆಟ ಆಡುವುದರಿಂದ ಹೊಟ್ಟೆ ತುಂಬುವುದಿಲ್ಲ, ಕೆಲಸ ಮಾಡೋದ್ರ ಹೊಟ್ಟೆ ತುಂಬುತ್ತದೆ. ಅದನ್ನ ಜನ ಅರ್ಥ ಮಾಡ್ಕೋತಾರೆ.
ಅಂಡ್ ಅದಕ್ಕೆ ತಕ್ಕಂತೆ ಭಾರತದ ಜನ ಏನ್ ಗೊತ್ತಾ ವೋಟ್ ಮಾಡುವಾಗ ಅದನ್ನ ತೋರಿಸ್ತಾರೆ ಕಾಲಕ್ಕೆ. ಓಕೆ, ಅದೇನೇ ಇರ್ಲಿ, ನಮಗೇನಂದ್ರೆ ಸಂವಿಧಾನದ ಗೊತ್ತು ಜಾತ್ಯತೀತ ಮತ್ತು 42nd ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಇವೆಲ್ಲ ಜಾತ್ಯತೀತನೇನು, ಭಾರತದ ವೆಸ್ಟರ್ನ್ ಸೆಕ್ಯುಲರಿಸಂ ಮತ್ತು ಭಾರತದ ಸೆಕ್ಯುಲರಿಸಂ ಹೆಂಗಿದೆ ಅವೆಲ್ಲ ಸ್ವಲ್ಪ ನೀಟಾಗಿ ನೋಡ್ಕೊಳ್ಳುವ ಪ್ರಯತ್ನವನ್ನ ಮಾಡಿ. ಓಕೆ, ನೆಕ್ಸ್ಟ್ ನೋಡಿ, 15 ವರ್ಷ 60% ಫಲಾನುಭವಿಗಳು ಕುಸಿತ. ದೆಹಲಿಯಲ್ಲಿ ಏನಾಗಿದೆ ಗೊತ್ತಾ, 2008ರಲ್ಲಿ ಏನಾಗಿದೆ ಅಂದ್ರೆ ಈ ಲಾಡ್ಲಿ ಯೋಜನೆ ಅಂತ ಒಂದು ಯೋಜನೆಯನ್ನ ಜಾರಿಗೆ ತಂದಿದ್ರು. ಹೌದಾ, ಈ ಲಾಡ್ಲಿ ಯೋಜನೆ ಯಾವ ರೀತಿ ಪ್ರಗತಿ ಕಾಣ್ತಾ ಇದೆ ಅಂತ ಆರ್ ಟಿ ಐ ಮಾಡ್ಕೊಂಡು ಸಲ್ಲಿಸಿದ್ರು. ಅದರಲ್ಲಿ ಒಂದು ಅಂಶ ಏನಾಗಿದ್ರೆ 15 ವರ್ಷದಲ್ಲಿ ಅದರ ಫಲಾನುಭವಿಗಳ ಸಂಖ್ಯೆ 60% ಕಡಿಮೆ ಆಗಿದೆ ಅಂತ ಏನಂದ್ರೆ ನ್ಯೂಸ್ ಅಲ್ಲಿ ಇದೆ. ಒಂದು ಬಿಟ್ ನ್ಯೂಸ್ ಇದೆ, ನಿಮ್ಗೆ ಬೇಸಿಕ್ ಗೊತ್ತಿರ್ಲಿ. ಲಾಡ್ಲಿ ಯೋಜನೆ ಅಂತ ಇದಕ್ಕೆ ರಿಲೇಟೆಡ್ ಡೆಲ್ಲಿ ಗೌರ್ಮೆಂಟ್ ಯೋಜನೆ ಅದು. ಹೌದಾ, 2008ರಲ್ಲಿ ಜಾರಿಗೆ ತಂದಿವಿ. ಇದರ ಉದ್ದೇಶ ಏನಂದ್ರೆ ಯುವತಿಯರ ಸಬಲೀಕರಣ ಮತ್ತು ಲಿಂಗ ಸಮಾನತೆಯನ್ನು ಜಾರಿಗೆ ತರುವ ಯುವತಿಯರ ಸಬಲೀಕರಣ ಮತ್ತು ಲಿಂಗ ಸಮಾನತೆಯನ್ನು ಮಾಡಕ್ಕೆ ಯೋಜನೆ ಜಾರಿಗೆ ತಂದಿದ್ದೀವಿ. ಅದು ಏನಾಗುತ್ತೆ 60% ಅದು ಡೌನ್ ಆಗಿದೆ. ಅದು ನ್ಯೂಸ್ ಅಲ್ಲಿ ಇದೆ. ಜಸ್ಟ್ ಬೇಸಿಕ್ಸ್ ನಿಮಗೆ ನ್ಯೂಸ್ ಐಟಮ್ ಅಲ್ಲಿ ಲಾಡ್ಲಿ ಯೋಜನೆ ಅಂದ್ರೆ ಏನು, ಲಾಡ್ಲಿ ಯೋಜನೆ ಈ ಸರ್ಕಾರಕ್ಕೆ ಸಂಬಂಧಪಟ್ಟಿದೆ, ಒಂದು ABCD ಅಂತ ಹೇಳಿ ಆಪ್ಷನ್ಸ್ ಕೊಟ್ರೆ ನಿಮಗೆ ಗೊತ್ತಿರಲಿ ಅನ್ನೋ ಅಂಶದಿಂದ ಒಂದು ಪಾಯಿಂಟ್ ಅನ್ನ ನಾನು ಹಾಕೊಳ್ಳುವ ಪ್ರಯತ್ನವನ್ನ ಮಾಡ್ಕೊಂಡಿದ್ದೇನೆ. ಓಕೆ, ನೆಕ್ಸ್ಟ್ ನೋಡಿ, ಸುಪ್ರೀಂ ಕೋರ್ಟ್ಗೆ ಮಹುವಾ ಅರ್ಜಿ ಅಂತ ನಾವೇನ್ ಮಾಡ್ಕೊಂಡಿದ್ವಿ. ಫಸ್ಟ್ ನ್ಯೂಸ್ ಬಂದ್ರೆ ಏನಾಗಿದೆ ಗೊತ್ತಾ, ಈ 2003ರಲ್ಲಿ ಏನಾಗಿತ್ತಂದ್ರೆ 2003ರಲ್ಲಿ ಇಡೀ ದೇಶದಲ್ಲಿ ಏನಾಗಿತ್ತಂದ್ರೆ ಈ ಮತದಾರರ ಪಟ್ಟಿ ಇದೆಯಲ್ಲ, ಈ ಮತದಾರರ ಪಟ್ಟಿ ಏನಾಗಿದೆ ಪರಿಷ್ಕರಣೆ ಆಗಿತ್ತು. ಈಗ 2023ರಿಂದ 2025ಕ್ಕೆ ನಾವೇನ್ ಮಾಡ್ತಾ ಇದ್ರೆ ಬಿಹಾರ್ ಎಲೆಕ್ಷನ್ ನಡೀತಾ ಇದೆ. ಈಗ ಈ ಬಿಹಾರ್ ಎಲೆಕ್ಷನ್ ನಡೀತಾ ಇದೆ. ಈ ಮತದಾರ ಪಟ್ಟಿಯನ್ನ ನಾವು ಪರಿಷ್ಕರಣೆ ಮಾಡ್ತೀವಿ ಅಂತ ಚೀಫ್ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಏನ್ ಮಾಡಿದೆ, ಒಂದು ಅಧಿಸೂಚನೆ ಹೊರಡಿಸಿದೆ. ಇದನ್ನ ಪ್ರಶ್ನಿಸಿ ಏನ್ ಮಾಡಿದ್ದಾರೆ ಅಂದ್ರೆ ನಮ್ಮ ಸುಪ್ರೀಂ ಕೋರ್ಟ್ಗೆ ನಮ್ಮ TMC MP ಆದಂತಹ ಮೊಹಮ್ಮದ್ ಮೋತ್ರಾ ಅವರು ಏನ್ ಮಾಡ್ಕೊಂಡಿದ್ದಾರೆ ಅಂದ್ರೆ ಅರ್ಜಿಯನ್ನ ಸಲ್ಲಿಸ್ತಾರೆ. ಅವ್ರ ಪ್ರಕಾರ ಅವ್ರ ಉದ್ದೇಶ ಏನಂತಂದ್ರೆ, ಇಲ್ಲಿ ನಿಮಗೆ ಈ ಮಾಡೋದ್ರಿಂದ ನೀವು ಎಲೆಕ್ಷನ್ ಅನ್ನ ಏನ್ ಮಾಡ್ತಾ ಇದ್ರಿ, ಬಿಹಾರ್ ಎಲೆಕ್ಷನ್ ಅನ್ನ ನೀವು ಹ್ಯಾಂಪರ್ ಮಾಡ್ತಾ ಇದ್ರಿ. ಇದರಿಂದ ಏನಾಗುತ್ತಂದ್ರೆ ಆರ್ಟಿಕಲ್ 14, ಆರ್ಟಿಕಲ್ 19 ಸಬ್ ಕ್ಲಾಸ್ 1, ಸಬ್ ಕ್ಲಾಸ್ 2, ನೆಕ್ಸ್ಟ್ ಆರ್ಟಿಕಲ್ ಯಾವುದು 235, ಆರ್ಟಿಕಲ್ 21, ಆರ್ಟಿಕಲ್ 325, ಆರ್ಟಿಕಲ್ 328 ಅಂಡ್ ಯಾವುದು ನಮ್ದು ಇದು ನೋಡಿ. ನೆಕ್ಸ್ಟ್ ಏನ್ ಗೊತ್ತಾ, ಪೀಪಲ್ ರಿಪ್ರೆಸೆಂಟೇಷನ್ ಆಕ್ಟ್, RPI ಆಕ್ಟ್ 1950 ಅಂಡ್ ನೆಕ್ಸ್ಟ್ ಏನಂತಂದ್ರೆ ಯಾವುದು ನಮ್ದು ಮತದಾರರ ನೋಂದಣಿ ನಿಯಮ, ಮತದಾರರ ನೋಂದಣಿ ನಿಯಮ 1960. ಇದನ್ನ ವೈಲೇಷನ್ ಆಗತ್ತಂದ ಅವ್ರು ಏನ್ ಮಾಡ್ಕೊಂಡಿದ್ದಾರೆ ಅಂದ್ರೆ ಸುಪ್ರೀಂ ಕೋರ್ಟ್ಗೆ ಅರ್ಜಿಯನ್ನು ಸಲ್ಲಿಸಿದ್ದಾರೆ. ಈ ನನಗೆ ಆಸ್ ಎ ಕಾಂಪಿಟೇಟಿವ್ ವಿದ್ಯಾರ್ಥಿಯಾಗಿ ನನಗೇನು ಬೇಕಂದ್ರೆ ಈಗ ಮತದಾರರ ಪಟ್ಟಿ ದೇಶದಲ್ಲಿ 2003ರಲ್ಲಿ ಪರಿಷ್ಕರಣೆ ಆಯ್ತು, ಬಿಹಾರ್ ಎಲೆಕ್ಷನ್ ನಲ್ಲಿ ಮಾಡ್ತಾ ಇದೀವಿ. ಅವ್ರು ಏನೇನ್ ಚಾಲೆಂಜ್ ಮಾಡಿದ್ದಾರೆ, ಈಗ ಆರ್ಟಿಕಲ್ 14 ಅನ್ನು ವೈಲೇಷನ್ ಆಗಿದೆ ಅಂತ ಹೇಳಿದ್ದಾರೆ. ಆರ್ಟಿಕಲ್ 14 ಸಮಾನತೆ ಕುರಿತು ಡಿಸ್ಕಸ್ ಮಾಡುತ್ತೆ. ಅಂಡ್ ಆರ್ಟಿಕಲ್ 19 ಬಗ್ಗೆ ಅವ್ರು ಮಾತಾಡ್ಕೊಂಡಿದ್ದಾರೆ, ಆರ್ಟಿಕಲ್ 21 ಬಗ್ಗೆ ಮಾತಾಡ್ಕೊಂಡಿದ್ದಾರೆ, ಆರ್ಟಿಕಲ್ 25 ಒಟ್ಟು 325 ಬಗ್ಗೆ ಮಾತಾಡ್ಕೊಂಡಿದ್ದಾರೆ, ಆರ್ಟಿಕಲ್ 328 ಬಗ್ಗೆ, ಅಂಡ್ ಪೀಪಲ್ ರಿಪ್ರೆಸೆಂಟೇಷನ್ ಆಕ್ಟ್ 1950 ಅಂಡ್ ಮತದಾರ ನೋಂದಣಿ ನಿಯಮ 1960. ಇದು ನನಗೆ ಇಂಪಾರ್ಟೆಂಟು. ನೀವು ಇವೆಲ್ಲರ ಬಗ್ಗೆ ಸ್ವಲ್ಪ ಏನ್ ಮಾಡಿ ರಿವಿಷನ್ ಮಾಡುವ ಪ್ರಯತ್ನವನ್ನ ಮಾಡಿ. ಆರ್ಟಿಕಲ್ 14 ಏನ್ ಮಾತಾಡತ್ತೆ, ಆರ್ಟಿಕಲ್ 19 ಇವೆಲ್ಲವನ್ನು ಕುರಿತು ನೀವು ಅಧ್ಯಯನ ಮಾಡ್ಬೇಕಾಗತ್ತೆ. ಓಕೆ, ನಾನು ಏನೇ ನ್ಯೂಸ್ ಬಂದ್ರು ನನಗೆ ವಿದ್ಯಾರ್ಥಿಗಳು ಏನ್ ಹೆಲ್ಪ್ ಆಗತ್ತೆ ಅದನ್ನ ನಾನು ಥಿಂಕ್ ಮಾಡ್ತೀನಿ. ನೀವು ಏನೇ ನ್ಯೂಸ್ಗಳು ನೋಡಿದ್ರು ಕೂಡ ಇದು ಎಕ್ಸಾಮ್ ಅಲ್ಲಿ ಕೇಳಬಹುದಾ, ಅದನ್ನ ನೀವು ಥಿಂಕ್ ಮಾಡ್ಬೇಕು. ಇದು ನಿಮ್ಮ ಕರ್ತವ್ಯವಾಗಿರತಕ್ಕದ್ದು. ಓಕೆ, ನೆಕ್ಸ್ಟ್ ನೋಡಿ, ನಿಶ್ಚಿತಾರ್ಥವು ಅಪರಾಧ, ಬಾಲ್ಯ ವಿವಾಹ ನಿಷೇಧ ಕಾಯ್ದೆ 2025. ನಿಮಗೆಲ್ಲ ಗೊತ್ತಿದೆ, ಇತ್ತೀಚೆಗೆ ಬಾಲ್ಯ ವಿವಾಹ ಪ್ರಕರಣ ಈ ವರ್ಷ 2025 ಅಲ್ಲಿ ಆಲ್ರೆಡಿ 700 ಬಾಲ್ಯ ವಿವಾಹ ಏನಾಗಿದೆ, ಬಾಲ್ಯ ವಿವಾಹ ಆಗಿದೆ. ಇದು ಏನ್ ಗೊತ್ತಾ, ನಾವು ಸಾಮಾಜಿಕವಾಗಿ ನಾವು ಬದಲಾವಣೆ ಹೊಂದಕ್ಕೆ ನಾವು ರೆಸಿಸ್ಟೆನ್ಸ್ ಮಾಡ್ತಾ ಇದೀವಿ. ಮಾನಸಿಕ ಬದಲಾವಣೆ ಇನ್ನೂ ಆಗ್ತಾ ಇಲ್ಲ ಅನ್ನೋದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅನ್ನೋದು ಇದು ಇಂಡಿಕೇಟ್ ಮಾಡುತ್ತೆ. ತಮಗೆಲ್ಲ ಗೊತ್ತಿರುವ ಹಾಗೆ ಒಬ್ಬ ಹುಡುಗಿ ಇತ್ತೀಚೆಗೆ ಏನಾಗಿದೆ ಪೇಪರ್ ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ದಳು. ಅಂಡ್ ಅವಳು ನಾನು ಬಾಲ್ಯ ವಿವಾಹ ಮಾಡ್ಕೊಳ್ಳಿಲ್ಲ ಗೊತ್ತಾ, ನ್ಯೂಸ್ ಬಂತು. ಅದಕ್ಕೆ ಏನ್ ಗೊತ್ತಾ, ಇತ್ತೀಚೆಗೆ ನ್ಯೂಸ್ ಮಾಡ್ತಾ ಇದೀವಿ. ಮೊದಲು ಬಾಲ್ಯ ವಿವಾಹ ನಿಷೇಧ ಕಾಯ್ದೆ 2006 ಜಾರಿಗೆ ತಂದಿವಿ. ಆ ಬಾಲ್ಯ ವಿವಾಹ ನಿಷೇಧ ಕಾಯ್ದೆ ಜಾರಿಗೆ ಅದನ್ನ ನಾವು ಈಚೆಗೆ 2025 ಅಲ್ಲಿ ತಿದ್ದುಪಡಿಯನ್ನ ಮಾಡಿ ಅದನ್ನ ಮತ್ತು ನಾವು ಸ್ಟ್ರಿಕ್ಟ್ ಆಗಿ ಇಂಪ್ಲಿಮೆಂಟ್ ಮಾಡುವ ಪ್ರಯತ್ನವನ್ನ ಮಾಡ್ತಾ ಇದೀವಿ. ಇನ್ ಕೇಸ್
ನೀವು ಬಾಲ್ಯ ವಿವಾಹದ ಹೆಸರು ನಿಶ್ಚಿತಾರ್ಥ ಮಾಡಿದ್ರು ಕೂಡ ನಿಮ್ಗೆ ಏನಾಗತ್ತಂದ್ರೆ 1 ವರ್ಷ ಜೈಲು, 1 ವರ್ಷ ಜೈಲ್ ಆಗತ್ತೆ. ಅಂಡ್ 1 ವರ್ಷ ಜೈಲು ನೆಕ್ಸ್ಟ್ ನಿಮಗೆ 1 ವರ್ಷ ಜೈಲು ಮತ್ತು 1 ಲಕ್ಷದವರೆಗೆ 1 ವರ್ಷ ಜೈಲು ಮತ್ತು 1 ಲಕ್ಷದವರೆಗೆ ನಿಮಗೆ ಏನಾಗತ್ತಂದ್ರೆ ನಿಮಗೆ ದಂಡವನ್ನು ಹಾಕ್ಬಹುದು. ಎಟ್ ದ ಸೇಮ್ ಟೈಮ್ ಬೋತ್ ಕೂಡ ಏನ್ ಮಾಡಬಹುದು ಅಂದ್ರೆ ಬೋತ್ ಅನ್ನ ನೀವೇನ್ ಮಾಡಬಹುದು, ಇದನ್ನ ಮಾಡಬಹುದಾಗೈತೆ. ನಿಮಗೆ ದಂಡನೂ ಹಾಕ್ಬಹುದು. ಅಂದ್ ಮೇಲಿಂದ 1 ಲಕ್ಷ ರೂಪಾಯಿ ನಿಮ್ಮ ಹತ್ರ ಏನ್ ಮಾಡಬಹುದು ಅಂದ್ರೆ 2 ವರ್ಷ ಮೊದಲು 1 ವರ್ಷ ಆಯ್ತು, ಈಗ 2 ವರ್ಷ ನಾವು ಮಾಡಕ್ ಟ್ರೈ ಮಾಡ್ತೇವೆ. 2 ವರ್ಷವರೆಗೆ ನಾವೇನ್ ಮಾಡ್ತಾ ಇದೀವಿ ಅಂದ್ರೆ ನಿಮ್ಗೆ ಜೈಲು ಶಿಕ್ಷೆ ಮತ್ತು 1 ಲಕ್ಷ ದಂಡ ವಿಧಿಸುವ ನಾವು ಬದಲಾವಣೆಗಳನ್ನು ಕೂಡ ನಾವು ಮಾಡ್ತಾ ಇದೀವಿ. ಇದು ಒಂದು. ಅಂಡ್ ಬೇಸಿಕ್ಸ್ ಅನ್ನ ಸ್ವಲ್ಪ ತಿದ್ದುಕೊಳ್ಳಿ. ಆರ್ಟಿಕಲ್ 23 ಏನ್ ಬಗ್ಗೆ ಡಿಸ್ಕಸ್ ಮಾಡುತ್ತೆ, ಆರ್ಟಿಕಲ್ 24 ಏರ್ ಬಗ್ಗೆ ಡಿಸ್ಕಸ್ ಮಾಡುತ್ತೆ. ಇದು 2 ಆರ್ಟಿಕಲ್ ಬಗ್ಗೆ ಡಿಸ್ಕಸ್ ಮಾಡಿ. ಮತ್ತು ಮಹಿಳಾ ಆಯೋಗದ ಬಗ್ಗೆ ನೀವೇನ್ ಮಾಡಿ ಅಂದ್ರೆ ಡಿಸ್ಕಸ್ ಮಾಡುವ ಪ್ರಯತ್ನವನ್ನು, ಮತ್ತು ಚಿಲ್ಡ್ರನ್ ರೈಟ್ಸ್ ಬಗ್ಗೆ ಅವುಗಳ ಕುರಿತು ನೀವು ಸ್ವಲ್ಪ ಅಧ್ಯಯನ ಮಾಡುವ ಪ್ರಯತ್ನವನ್ನ ಮಾಡ್ಬೇಕಾಗತ್ತೆ. ಈಗ ಬಾಲ್ಯ ವಿವಾಹ ಅಂತ ಬಂದಾಗ ಯಾರಿಗೂ ಬಾಲ್ಯ ವಿವಾಹ ಅಂದ್ರೆ ಏನು? ಹುಡುಗಿಗೆ 18 ವರ್ಷಕ್ಕಿಂತ ಕೆಳಗೆ ಮತ್ತು ಹುಡುಗನಿಗೆ 21 ವರ್ಷಕ್ಕಿಂತ ಕೆಳಗೆ ನಡುವೆ ಒಳಗಡೆ ನಾವು ಮದುವೆ ಮಾಡಿದ್ರೆ ಅದನ್ನ ಬಾಲ್ಯ ವಿವಾಹ ಅಂತ ಕೂಡ ಕರಿತೀವಿ. ಯಾವ ಕಾಯ್ದೆ ಮೂಲಕ? 2006 ಬಾಲ್ಯ ವಿವಾಹ ಕಾಯ್ದೆ ಪ್ರಕಾರ ಒಬ್ಬ ಹೆಣ್ಣು ಮಗುವಿಗೆ 18 ವರ್ಷ ಒಳಗಡೆ ಮತ್ತು ಒಬ್ಬ ಗಂಡು ಮಗುವಿಗೆ 21 ವರ್ಷ ಕೆಳಗಡೆ ನಾವು ಮದುವೆ ಮಾಡಿದ್ರೆ ಅದನ್ನ ಬಾಲ್ಯ ವಿವಾಹ ಕೂಡ ನಾವೇನ್ ಮಾಡ್ತೀವಿ ಕನ್ಸಿಡರ್ ಮಾಡ್ತೀವಿ. ಇಷ್ಟು ನಿಮಗೆ ಬೇಸಿಕ್ಸ್ ಅನ್ನ ಗೊತ್ತಿರುವ ಪ್ರಯತ್ನ ಮಾಡಿ. ಓಕೆ. ಅಂಡ್ ಇದನ್ನ ಎಸ್ಸೇನು ಕೇಳಬಹುದು. ನಿಮಗೆ ಎಸ್ಸೇನು ಕೇಳಬಹುದು ಅಂದ್ರೆ ಬಾಲ್ಯ ವಿವಾಹ ಇದರ ಕಾರಣ ಪರಿಣಾಮ ಮತ್ತು ಇದು ಬಾಲ್ಯ ವಿವಾಹ ಇದರ ಸಾಧಕ ಬಾಧಕ ಅಂತ ಕ್ವಶನ್ಸ್ ಕೇಳಬಹುದು. ಅಥವಾ ಬಾಲ್ಯ ವಿವಾಹ ತಡೆಗಟ್ಟಲು ಸರ್ಕಾರದ ಕ್ರಮಗಳೇನು, ಬಾಲ್ಯ ವಿವಾಹ ಒಂದು ಸಾಮಾಜಿಕ ಪಿಡುಗು, ಚರ್ಚಿಸಿ ಅಂತ ಕ್ವಶನ್ ಅನ್ನ ಕೇಳಬಹುದು. ಸೊ ನೀವೇನ್ ಮಾಡಿ ಅಂದ್ರೆ ಬಾಲ್ಯ ವಿವಾಹ ಎಂದರೇನು, ಬಾಲ್ಯ ವಿವಾಹಕ್ಕೆ ಕಾರಣಗಳು, ಬಾಲ್ಯ ವಿವಾಹದಿಂದ ಏನ್ ಪರಿಣಾಮ ಉಂಟಾಗತ್ತೆ, ಬಾಲ್ಯ ವಿವಾಹದ ತಡೆಗಟ್ಟಲು ಸರ್ಕಾರದ ಕ್ರಮಗಳೇನು, ಬಾಲ್ಯ ವಿವಾಹ ತರಳಕ್ಕೆ ಏನು ಕಾನ್ಸ್ಟಿಟ್ಯೂಷನ್ ಏನ್ ಪ್ರೊವಿಷನ್ಸ್ ಅದಾವೆ, ಮತ್ತು ಬಾಲ್ಯ ವಿವಾಹನ ತಡೆಯಲು ನಮ್ಮ ಕೇಂದ್ರ ಸರ್ಕಾರ ಏನು ತಗೊಳ್ತಾ ಇದೆ, ಅವೆಲ್ಲವನ್ನು ಕೂತು ನೀವೇನ್ ಮಾಡ್ಬೇಕಂದ್ರೆ ಡಿಸ್ಕಸ್ ಮಾಡಿ ಇಡೀ ಬಾಲ್ಯ ವಿವಾಹ ಟಾಪಿಕ್ ಅನ್ನ 360 ಡಿಗ್ರಿ ಆಗಿ ನೀವು ಅಧ್ಯಯನ ಮಾಡುವ ಪ್ರಯತ್ನವನ್ನ ಮಾಡ್ಬೇಕಾಗತ್ತೆ. ಓಕೆ. ನೆಕ್ಸ್ಟ್ ನೋಡಿ, ಕಾರ್ಲ್ಸನ್ ಪ್ರಶಸ್ತಿ, ಸೂಪರ್ ಯುನೈಟೆಡ್ ರ್ಯಾಪಿಡ್ ಮತ್ತು ಬ್ರಿಡ್ಜ್ ಟೂರ್ನಿಯಲ್ಲಿ ಏನಾಗುತ್ತೆ, ನಮ್ಮ ಕಾರ್ಲ್ಸನ್ ಅವರಿಗೆ ಏನಾಗುತ್ತೆ ಫಸ್ಟ್ ಪ್ರೈಸ್ ಅನ್ನು ಪಡ್ಕೊಂಡಿದ್ರು. ಲಾಸ್ಟ್ ಇಯರ್ ಇದನ್ನ ನಮ್ ಗುಕೇಶ್ ಇದಾರೆ ನೋಡಿ, ಹೌದಾ, ನಮ್ ಗುಕೇಶ್ ಅವ್ರು ಏನ್ ಮಾಡ್ಕೊಂಡಿದ್ರೆ ಗುಕೇಶ್ ಅನ್ನ ಪಡ್ಕೊಂಡಿದ್ರು. ಈ ಸಾರಿ ಗುಕೇಶ್ ಥರ್ಡ್ ಸ್ಥಾನವನ್ನ ಈ ಸಾರಿ ಪಡ್ಕೊಂಡಿದ್ದ. ಇಷ್ಟೇ ನಿಮ್ಗೆ ಗೊತ್ತಿದ್ರೆ ಸಾಕು. ಈಗ ಯಾವುದು ಸೂಪರ್ ಯುನೈಟೆಡ್ ರ್ಯಾಪಿಡ್ ಮತ್ತು ಬ್ರಿಡ್ಜ್ ಟೂರ್ನಿಯನ್ನ ಯಾರು ಗೆದ್ಕೊಂಡ್ರೆ ಕಾರ್ಲ್ಸನ್ ಅವ್ರು ಗೆದ್ಕೊಂಡ್ರು. ನಮ್ಮ ಗುಕೇಶ್ ಅವರು 3rd ಪ್ಲೇಸ್ ಅಲ್ಲಿ ಇದನ್ನ ಪಡ್ಕೊಂಡಿದ್ದಾರೆ. ಇಷ್ಟು ನಿಮಗೆ ಗೊತ್ತಿದ್ರೆ ದರ್ ಇಸ್ ಎ ಮೋರ್ ದೆನ್ ಇನಫ್. ಇದಕ್ಕಿಂತ ಜಾಸ್ತಿ ನೀವ್ ಏನ್ ಕೇಳಕ್ ಬರೋದಿಲ್ಲ. ಅಂಡ್ ಇಂಥ ನಾಮಿಗೆ ಇವತ್ತು ನಾನು ಕವರ್ ಮಾಡಲಿಲ್ಲ ಅಂದ್ರೆ ವಿದ್ಯಾರ್ಥಿಗಳಿಗೆ ಏನ್ ಅನ್ಸುತ್ತೆ, ಇದನ್ನ ಕವರ್ ಮಾಡಿಲ್ಲ ಅನ್ಸುತ್ತೆ. ಬಟ್ ಆಫ್ಟರ್ ದ 6 ಮಂತ್ ಡೌನ್ ನೋಡಿ, ನಿಮ್ಗೆ ಈಗ ಎಕ್ಸಾಮ್ಸ್ ಯಾವ ಇಲ್ಲ, ಇನ್ನೊಂದು 5-6 ಮಂತ್ ಆದ್ಮೇಲೆ ಎಕ್ಸಾಮ್ ಇದ್ದಾಗ ಇದು ಅವ್ರಿಗೆ ಏನ್ ಅನಿಸ್ಬಹುದು, ಇಟ್ ಇಸ್ ಅನ್ಇಂಪಾರ್ಟೆಂಟ್ ಅನಿಸ್ಬಹುದು. ಸೊ ಯಾವ್ದು ಇಂಪಾರ್ಟೆಂಟ್ ಅನ್ನೋದು ಕೂಡ ನಮಗೆ ಇಂಪಾರ್ಟೆಂಟ್, ಅದನ್ನ ತಿಳ್ಕೊಳ್ಳೋದು ಕೂಡ ನಮಗೆ ಬಹಳಷ್ಟು ಮಹತ್ವದಿದೆ. ಓಕೆ. ನೆಕ್ಸ್ಟ್ ನೋಡಿ, ಸಾವಿಗೆ ಲಸಿಕೆ ಕಾರಣವಲ್ಲ, ರವೀಂದ್ರನಾಥ್ ಅಧ್ಯಕ್ಷತೆಯಲ್ಲಿ ತಜ್ಞರ ಸಮಿತಿ. ತಮಗೆಲ್ಲ ಗೊತ್ತಿರುವ ಹಾಗೆ ಇತ್ತೀಚೆಗೆ ಏನಾಗಿದೆ ಅಂತಂದ್ರೆ ನಮ್ಮ ಯುವಕರಲ್ಲಿ ಮತ್ತು ಮಧ್ಯ ವಯಸ್ಕರಲ್ಲಿ ಹಾರ್ಟ್ ಅಟ್ಯಾಕ್ ಜಾಸ್ತಿ ಆಗಿದೆ. ಹೌದಾ, ಈ ಹಾರ್ಟ್ ಅಟ್ಯಾಕ್ ಜಾಸ್ತಿ ಆಗಿದ್ದಕ್ಕೆ ಏನ್ ಮಾಡಿದೆ ಅಂದ್ರೆ ಅದಕ್ಕೆ ಕಾರಣವೇನು ಒಂದು ಅದನ್ನ ಅಧ್ಯಯನ ಮಾಡಕ್ಕೆ ನಾವು ರವೀಂದ್ರನಾಥ್ ಅನ್ನೋರ ಅಧ್ಯಕ್ಷತೆಯಲ್ಲಿ ನಾವೊಂದು ಕಮಿಟಿಯನ್ನ ಮಾಡಿಕೊಂಡಿದೀವಿ. ಆ ಕಮಿಟಿ ಏನ್ ಹೇಳಿದ್ರೆ, ಈಗ ಈ ಆರೋಪ ಏನ್ ಬರ್ತಿದ್ರೆ ಈ ನಾವು ಕೋವಿಡ್ ಲಸಿಕೆ ಏನಂದ್ರೆ ಅದರಿಂದ ಜಾಸ್ತಿ ಹಾರ್ಟ್ ಅಟ್ಯಾಕ್ ಆಗ್ತಾ ಇದೆಯಾ ಅಂತ ಹೇಳ್ತಾ ಇದ್ರು. ಬಟ್ ಅವ್ರೇನ್ ಹೇಳ್ತಾರೆ ಅಂದ್ರೆ ನೋನು, ಈ ಕೋವಿಡ್ ಲಸಿಕೆ ಅದಕ್ಕೆ ಸಂಬಂಧ ಇಲ್ಲ, ಕೋವಿಡ್ ಲಸಿಕೆಯಿಂದ ಅದಕ್ಕೆ ಕಾರಣವಲ್ಲ. ನಾವೇನ್ ಗೊತ್ತಾ, ನಮ್ ಲೈಫ್ ಸ್ಟೈಲ್ ಸರಿ ಇಲ್ಲ, ಜೊತೆಗೆ ಊಟದ ಪದ್ಧತಿ ಸರಿ ಇಲ್ಲ, ಸ್ಟ್ರೆಸ್ ಇದೆ, ಜೊತೆಗೆ ದೈಹಿಕ ಆಕ್ಟಿವಿಟಿ ಸರಿ ಇಲ್ಲ. ಆ ಒಂದು ಕಾರಣದಿಂದ ಏನಾಗ್ತಾ ಇದೆ ಅಂತಂದ್ರೆ ನಮಗೆ ಹಾರ್ಟ್ ಅಟ್ಯಾಕ್ ಆಗ್ತಾ ಇದೆ, ಕೋವಿಡ್ ಲಸಿಕೆ ಇಲ್ಲ ಅಲ್ಲ ಅಂತ ಏನು ಮಾಡ್ಕೊಂಡಿದ್ದಾರೆ, ಅವರು ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ. ಓಕೆ, ವರದಿ ಸಲ್ಲಿಸ್ತಾರೆ. ಇನ್ನೊಂದ್ 2 ದಿವಸದಲ್ಲಿ ಅವ್ರು ಕೂಡ ವರದಿ ಸಲ್ಲಿಸೋರಿದ್ದಾರೆ, ಅದನ್ನ ಕೂಡ ನೆನ್ಪಿಡೋ ಪ್ರಯತ್ನ ಮಾಡಿ. ಅಂಡ್ ಇದಕ್ಕೆ ನಾವು ಹೃದಯ ಜ್ಯೋತಿ ಏನ್ ಗೊತ್ತಾ, ಪುನೀತ್ ರಾಜ್ಕುಮಾರ್ ಹೃದಯ ಜ್ಯೋತಿ ಎಂಬ ಯೋಜನೆಯನ್ನ ಕೂಡ ನಾವೇನ್ ಮಾಡ್ಕೊಂಡಿವಿ, ಜಾರಿಗೆ ತಂದ್ಕೊಂಡಿವಿ. ಅದನ್ನು ಕೂಡ ಅಧ್ಯಯನ ಮಾಡಿ. ಜೊತೆಗೆ ಈ ಹೃದಯವನ್ನ ಅಧ್ಯಯನ ಮಾಡೋದಕ್ಕೆ ಹೃದಯದ ಅಧ್ಯಯನ, ECG ಅಂದ್ರೆ ಏನು, ಜೊತೆಗೆ ಯಾವ ಚುಚ್ಚುಮದ್ದುಗಳನ್ನ ನಾವು ಬಳಸ್ಕೋತೀವಿ, ಮತ್ತು ಹೃದಯದ ಬಗ್ಗೆ ಬೇಸಿಕ್ ಸೈನ್ಸ್ ಅನ್ನ ಎಲ್ಲವನ್ನ ನೀವು 360 ಡಿಗ್ರಿ ಅಧ್ಯಯನ ಮಾಡುವ ಪ್ರಯತ್ನವನ್ನ ನೀವು ಮಾಡ್ಬೇಕಾಗತ್ತೆ. ಯಾಕಂದ್ರೆ ಏನಾಗೋದು ಗೊತ್ತಾ, ಇಲ್ಲಿ ನೀವು ಹೃದಯ ಟಾಪಿಕ್ ಅನ್ನ 360 ಡಿಗ್ರಿಲಿ ಅಧ್ಯಯನ ಮಾಡಿ. 360 ಡಿಗ್ರಿ ಹೃದಯ ಅಂದ್ರೇನು,
ಹೃದಯದ ಸೈನ್ಸ್ ಬೇಸಿಕ್ ಬಯಾಲಜಿನ ಅಧ್ಯಯನ ಮಾಡಿ 8th 9th 10th ಬುಕ್ ಇಂದ. ಅಂಡ್ ಅದ್ರ ರಿಲೇಟೆಡ್ ಯಾವ್ಯಾವ ಅದನ್ನ ಈ ಹೃದಯವನ್ನ ನಾವು ಟೇಕ್ ಕೇರ್ ಮಾಡೋದಕ್ಕೆ ಏನೇನು ಮೆಥಡ್ಗಳದಾವೆ, ಪೇಸ್ ಮೇಕರ್ ಅಂದ್ರೆ ಏನು, ECG ಅಂದ್ರೆ ಏನು, ಜೊತೆಗೆ ಯಾವ ಚುಚ್ಚುಮದ್ದನ್ನು ಬಳಸ್ತೀವಿ, ಕರ್ನಾಟಕ ಸರ್ಕಾರ ಏನು ಕ್ರಮಗಳು ತಗೊಳ್ತಾ ಇದೆ, ಸೆಂಟ್ರಲ್ ಗೌರ್ಮೆಂಟ್ ಏನ್ ಕ್ರಮ ತಗೊಳ್ತಾ ಇದೆ, ಅವೆಲ್ಲವನ್ನು ಕುರಿತು ನೀವೇನ್ ಮಾಡಿ ಅಂದ್ರೆ ಸ್ವಲ್ಪ ಅಧ್ಯಯನ ಮಾಡುವ ಪ್ರಯತ್ನವನ್ನ ಮಾಡ್ಬೇಕಾಗತ್ತೆ. ಓಕೆ, ಮಾಡ್ತೀರಂತ ಭಾವಿಸ್ಕೊಳ್ತೇನೆ. ನೆಕ್ಸ್ಟ್ ನೋಡಿ, ಭಾವನಾ ರಾಮಣ್ಣ IVF ತಂತ್ರಜ್ಞಾನದ ಮೂಲಕ ಗರ್ಭ. ಏನಾಗಿದೆ ಗೊತ್ತಾ, ಈಗ ಇದನ್ನ ಅಸಿಸ್ಟೆಡ್ ಗೊತ್ತಾ, ಅಸಿಸ್ಟೆಡ್ ರೀಕನ್ಸ್ಟ್ರಕ್ಷನ್ ಟೆಕ್ನಾಲಜಿ ಅಂತ ಕೂಡ ಅದನ್ನ ನಾವು ಕರಿತೀವಿ. ಇಲ್ಲಿ ಏನಿದೆ ಅಂದ್ರೆ ತಂತ್ರಜ್ಞಾನದ ಸಹಾಯದಿಂದ ನಾವು ಗರ್ಭ ಧರಿಸುವ ಒಂದು ತಂತ್ರಜ್ಞಾನವನ್ನ ನಾವ್ ಏನ್ ಮಾಡ್ಕೊಂಡಿವಿ ಅಂದ್ರೆ ಇತ್ತೀಚೆಗೆ ನಾವು ವಿಜ್ಞಾನ ತಂತ್ರಜ್ಞಾನ ನಾವು ಯೂಸ್ ಮಾಡ್ತಾ ಇದೀವಿ. ಅದಕ್ಕೆ ಈಗ ಏನಾಗಿದೆ ಗೊತ್ತಾ, ಇದು IVF ಅನ್ನೋದು ಒಂದದು ಅಷ್ಟೇ, ಹೌದಾ. ಇದನ್ನ ನಾವ್ ಏನ್ ಕರಿತೀವಿ ಅಂತಂದ್ರೆ, ಇದ್ರ ಬಿಗ್ ಟರ್ಮಿನಾಲಜಿ ನಾವ್ ಇದನ್ನ ಏನ್ ಕರಿತೀವಿ ಅಂತಂದ್ರೆ, 1 minute, ಅಸಿಸ್ಟೆಡ್ ರೀಪ್ರೊಡಕ್ಟಿವ್ ಟೆಕ್ನಾಲಜಿ ಅಂತ ಕರಿತೀವಿ. ಇದರಲ್ಲಿ ಈ ಅಸಿಸ್ಟೆಡ್ ರೀಪ್ರೊಡಕ್ಟಿವ್ ಟೆಕ್ನಾಲಜಿ IVF ಅನ್ನೋದು ಒಂದು, ಹೌದಾ. IVF ಅನ್ನೋದು ಒಂದು. ಇದರಲ್ಲಿ ಬೇರೆ ಬೇರೆ ಯಾವ್ದು ಅಂತಂದ್ರೆ, ಈ ಫಾರ್ ಎಕ್ಸಾಂಪಲ್ ICSI ಅಂತ ಒಂದಿದೆ, ICSI, ಹೌದಾ. ನೆಕ್ಸ್ಟ್ ಏನಿದೆ ಅಂತಂದ್ರೆ ನಮ್ದು IUI ಅಂತ ಒಂದಿದೆ, IUI, ಹೌದಾ. ನೆಕ್ಸ್ಟ್ ಏನಿದೆ ಅಂತಂದ್ರೆ ನಮ್ದು ಸರೋಗಸಿ ಅಂತ ಇದೆ, ಸರೋಗಸಿ ಅಥವಾ ಬಾಡಿಗೆ ತಾಯ್ತನ ಅಂತ ಕೂಡ ಅದನ್ನ ನಾವು ಕರಿತೀವಿ. ಓಕೆ, ಈ ಅಸಿಸ್ಟೆಡ್ ರಿಪ್ರೊಡಕ್ಟಿವ್ ಟೆಕ್ನಾಲಜಿಯಲ್ಲಿ IVF, ICS, IVA ಮತ್ತು ಸರೋಗಸಿ ಅಥವಾ ಬಾಡಿಗೆ ತಾಯ್ತನ, ಈ 4-5 ತಂತ್ರಜ್ಞಾನಗಳನ್ನ ನಾವು ಗರ್ಭಧಾರಣೆಯನ್ನ ಮತ್ತು ನಿಮ್ಗೆ ಗೊತ್ತಾ ಮಕ್ಕಳನ್ನ ಪಡೆಯೋಕೆ ನಾವು ತಂತ್ರಜ್ಞಾನ ಯೂಸ್ ಮಾಡ್ಕೋತೀವಿ. ಇದು 2000 ART ಆಕ್ಟ್ ಇದೆ ನಮ್ಮ ಹತ್ರ, ಅಸಿಸ್ಟೆಡ್ ರಿಪ್ರೊಡಕ್ಟಿವ್ ಟೆಕ್ನಾಲಜಿ ಆಕ್ಟ್ 2021 ಜಾರಿಗೆ ತಂದಿವಿ. ಈ ಆಕ್ಟ್ ಮೂಲಕ ಈ 4ಗಳನ್ನ ನಾವೇನ್ ಮಾಡ್ಕೊಂಡಿವಿ ಅಂತಂದ್ರೆ ಸರ್ಕಾರ ಮಾನ್ಯತೆಯನ್ನ ಕೊಟ್ಟಿದೆ. ಆದ್ರೆ ಅತಿ ಹೆಚ್ಚು ನಾವು ಫೇಮಸ್ ಇರೋದು IVF ಅನ್ನ ಹೇಳ್ತೀವಿ. ಇದು ನಮ್ಮ ನಟಿ ಅವ್ರು ಏನಾಗಿದೆ, ಭಾವನಾ ರಾಮಣ್ಣ ಅವ್ರು ಮದುವೆ ಮಾಡ್ಕೊಂಡಿಲ್ಲ, ಆದ್ರೆ IVF ಮೂಲಕ ಏನ್ ಮಾಡ್ಕೊಂಡಿದ್ದಾರೆ, ಅವರು ಮಕ್ಕಳನ್ನ ಪಡ್ಕೊಂಡಿದ್ದಾರೆ. 6 months ಆಯ್ತು. ಅದಕ್ಕಾಗಿ ಅವರು ಫೋಟೋವನ್ನ ಶೇರ್ ಮಾಡ್ಕೊಂಡು ಅದನ್ನ ನ್ಯೂಸ್ ಅಲ್ಲಿ ಕವರ್ ಮಾಡ್ಬಿಟ್ಟಿದೆ. ಇದೀಗ ಟಿವಿಯಲ್ಲಿ ಏನ್ ಡಿಬೇಟ್ ನಡೀತಾ ಇದ್ರೆ, ಹೌದು ತಂತ್ರಜ್ಞಾನದ ಮೂಲಕನೇ ಈಗ ಮಹಿಳೆಯರೆಲ್ಲರೂ ಮಕ್ಕಳನ್ನು ಪಡಿತಾ ಇದ್ರೆ ಪುರುಷರೇನು ಮಾಡ್ಬೇಕು ಅಂತ ಇದನ್ನು ಕೂಡ ಟಿವಿಯಲ್ಲಿ ಡಿಬೇಟ್ ನಡೀತಾ ಇದೆ. ಪುರುಷರೇನ್ ಮಾಡ್ಬೇಕಂತಂದ್ರೆ ಹೆಣ್ಣು ಮಕ್ಕಳನ್ನ ಏನಾಗುತ್ತೆ, ಮಹಿಳೆ ತಮ್ಮ ಹೆಂಡತಿಯನ್ನ ಚೆನ್ನಾಗಿ ನೋಡ್ಕೋಬೇಕು, ಬೇಯಬಾರ್ದು, ಹೌದಾ, ಲವ್ ಜಾಸ್ತಿ ಮಾಡ್ಬೇಕು. ಅವೆಲ್ಲ ಮಾಡಿದ್ರೆ ಅವರು ನಿಮಗೆ ಏನ್ ಗೊತ್ತಾ, ಅವ್ರು ಇಂತ IVF ತಂತ್ರಜ್ಞಾನಕ್ಕೆ ಹೋಗಲ್ಲ. ಸೊ ಅವ್ರವ್ರು ಕೇಳಿದಾಗ ಇದು ನಾನು ಯಾರಿಗೆ ಮಾದರಿ ಆಗ್ಬೇಕಂತ ನಾನು ಮಾಡಿಲ್ಲ, ಇಟ್ ಈಸ್ ಮೈ ನನಗೆ 40 ವರ್ಷ ಆಯ್ತು, ನನಗೆ 40 ವರ್ಷ ಆಯ್ತು, ನನ್ನ ಮಗುವನ್ನು ಬೇಕನ್ನೋ ಬೇಡಿಕೆಯಾದ್ರಿಂದ ನಾನು ತಂತ್ರಜ್ಞಾನದ ಸಹಾಯವನ್ನು ಪಡ್ಕೊಂಡಿದ್ದೆ ಅಂತ ಹೇಳಿದ್ದಾರೆ. ಜೊತೆಗೆ 2000 ಈ ಸರೋಗಸಿ ಆಕ್ಟ್ ಅಂತೂ ಕೂಡ ಸರೋಗಸಿ ಅಥವಾ ಬಾಡಿಗೆ ತಾಯ್ತನ ಕಾಯ್ದೆ ಕೂಡ 2021ರಲ್ಲಿ ನಾವು ಜಾರಿಗೆ ತಂದ್ಕೊಂಡಿವಿ. ವೆರಿ ಇಂಪಾರ್ಟೆಂಟ್. ನಿಮಗೆ ಎಲ್ಲಿ ಏನ್ ಕ್ವಶನ್ಸ್ ಕೇಳಬಹುದು ಗೊತ್ತಾ, ನಾನು ಆಲ್ರೆಡಿ ಹೇಳಿದೆ, ಒಂದು ಬಾಲ್ಯ ವಿವಾಹ ಇಲ್ಲ ಬಿಟ್ರೆ ನಿಮಗೆ ಬಾಡಿಗೆ ತಾಯ್ತನ, ಅದ್ರ ಮೇಲೆ ನಿಮ್ಗೆ ಏನ್ ಕ್ವಶನ್ಸ್ ಕೇಳಬಹುದು, ಎಸ್ಸೆ ಕೇಳಬಹುದು, ಅಥವಾ ನಿಮ್ಮ IVF ತಂತ್ರಜ್ಞಾನ ಅದ್ರ ಬಗ್ಗೆ ಕ್ವಶನ್ಸ್ ಕೇಳಬಹುದು. ಅದು ಓವರಾಲ್ ಕೇಳಿದ ಅಂದ್ರೆ ಇದು ART ಬಗ್ಗೆ ಅಸಿಸ್ಟೆಡ್ ರೀಪ್ರೊಡಕ್ಟಿವ್ ಟೆಕ್ನಾಲಜಿ ಏನ್ ಗೊತ್ತಾ, ಸಹಾಯ ಏನ್ ಅಸಿಸ್ಟೆಡ್ ಏನ್ ಗೊತ್ತಾ, ನೆರವಿನ ಸಂತಾನೋತ್ಪತ್ತಿ ತಂತ್ರಜ್ಞಾನ ಅಂತ ಕರಿತೀವಿ. ನೆರವಿನ ಸಂತಾನೋತ್ಪತ್ತಿ ತಂತ್ರಜ್ಞಾನ ಇವತ್ತು ನಮ್ಮ KPSL ಗ್ರೂಪ್ ಅಲ್ಲಿ ನಾನು ಇದೇ ಎಸ್ಸೆ ಟಾಪಿಕ್ ಅನ್ನು ಹಾಕೊಂಡಿದ್ದೀನಿ. ಯಾಕಂದ್ರೆ ಇಂಥ ಟಾಪಿಕ್ಸ್ ಗಳನ್ನ ನ್ಯೂಸ್ ಅಲ್ಲಿ ಇರ್ತವೆ, ಇದನ್ನ ಎತ್ಕೊಂಡ್ ಇದ್ರ ಜೊತೆಗೆ ಇದಕ್ಕಿಂತ ಮೊದಲು ನಮ್ಮ ಪಂಜಾಬಿ ಸಿಂಗರ್ ಸಿದ್ದು ಮೂಸೇವಾಲಾ ನೋಡಿ, ಸಿದ್ದು ಮೂಸೇವಾಲಾದ ಏನಿದೆ ಅಂದ್ರೆ ಒಂದು ಕೊಲೆ ಆಗತ್ತೆ. ಅವ್ರ ಮಮ್ಮಿ 50 ವರ್ಷದವ್ರು ಇರ್ತಾರೆ. ಈ 50 ವರ್ಷದವ್ರು ಏನ್ ಮಾಡ್ತಾರೆ ಅಂತಂದ್ರೆ ಅವರು ಕೂಡ ಏನ್ ಗೊತ್ತಾ, IVF ಮೂಲಕ ಗರ್ಭವನ್ನ ಧರಿಸ್ತಾರೆ. ಇದು ಕೂಡ ದೊಡ್ಡ ಮಟ್ಟದಲ್ಲಿ ನ್ಯಾಷನಲ್ ಲೆವೆಲ್ ನ್ಯೂಸ್ ಆಗಿತ್ತು. ಆ ಹಿನ್ನೆಲೆಯಲ್ಲಿ ಈ ತಂತ್ರಜ್ಞಾನ ಅವಾಗ ನ್ಯೂಸ್ ಇರ್ತದೆ, ನಿಮಗೆ ಬೇಸಿಕ್ಸ್ ಚೆನ್ನಾಗಿ ಗೊತ್ತಿರಬೇಕು. ಇದು ನಾನು ಬೇಸಿಕ್ಸ್ ಸ್ವಲ್ಪ ಹೇಳ್ಕೊಡೋ ಪ್ರಯತ್ನ ಮಾಡಿದ್ದೆ. ಡಿಟೇಲ್ ಆಗಿ IVF ಅಂದ್ರೆ ಏನು, ICSI ಅಂದ್ರೆ ಏನು, IUI ಅಂದ್ರೆ ಏನು, ಬಾಡಿಗೆ ತಾಯ್ತನ, ಅವೆಲ್ಲ ಬಗ್ಗೆ ಡೀಟೇಲ್ಸ್ ಸಹಿತ ನಾನು ಡಾಕ್ಯುಮೆಂಟ್ ಅಲ್ಲಿ ಕೊಟ್ಕೊಂಡಿದ್ದೇನೆ. ಅದ್ರ ಯಾವಾಗ ಯೂಸ್ ಮಾಡ್ತೀವಿ, ಅದರ ತೊಂದರೆಗಳೇನು, ಅದನ್ನ ಯಾರು ಕಂಟ್ರೋಲ್ ಮಾಡ್ತಾರೆ, ಅದರ ಕಂಟ್ರೋಲ್ ಬೋರ್ಡ್ ಏನಿದೆ, ಎಲ್ಲವನ್ನ ನಮ್ ಡಿಟೇಲ್ ಡಾಕ್ಯುಮೆಂಟ್ ಅಲ್ಲಿ ನಾನು ನಿಮಗೆ ಕೊಟ್ಕೊಂಡಿದ್ದೇನೆ. ನೀವು ಸ್ವಲ್ಪ ಅದನ್ನ ಇಷ್ಟು ಓದಿದ್ರೆ ಅದು ನಮ್ ಡಾಕ್ಯುಮೆಂಟ್ ಏನ್ ಮಿಸ್ ಆಗಿದೆ ಅಂತಂದ್ರೆ, ಈಗ ಒಬ್ಬ IVF ಅನ್ನ ತಗೋಬೇಕಾದ್ರೆ ಅದು ಏನು ಮಾನದಂಡಗಳು ಒಂದು, ಜೊತೆಗೆ ಈ ಸರೋಗಸಿದ ಬಾಡಿಗೆತನ ಪಡ್ಕೋಬೇಕಾದ್ರೆ ಅವರ ಅರ್ಹತೆಗಳೇನು ಅಂಡ್ ಜೊತೆಗೆ ಒಂದ್ ಕೇಸ್ ಸರೋಗಸಿಯಿಂದ ಮಕ್ಕಳಾದ್ಮೇಲೆ ಆ ಮಕ್ಕಳ ಮೇಲೆ ಯಾರ ಇವರು ಬಾಡಿಗೆ ತಾಯ್ತನ ಮಾಡಿ ಅವ್ರ ಹಕ್ಕುಗಳೇನು, ಇದ್ರ ಮೇಲೆ ಸ್ಟೇಟ್ಮೆಂಟ್ ಬೇಸ್ ಮೇಲೆ ನಿಮಗೆ ಕ್ವಶನ್ಸ್ ಅನ್ನ ಕೇಳ್ಕೊಂಡಿದ್ದೇನೆ. ಇಲ್ಲಿ ನೀವೇನ್ ಮಾಡ್ಬೇಕು, ಸ್ವಲ್ಪ ಸೂಕ್ಷ್ಮತೆಯಿಂದ ನೀವು ಅಧ್ಯಯನ ಮಾಡ್ಬೇಕಾಗತ್ತೆ. ಓಕೆ,
ಇಷ್ಟೆಲ್ಲಾ ಟಾಪಿಕ್ಸ್ ಗಳನ್ನ ಇವತ್ತಿನ ತರಗತಿಯಲ್ಲಿ ನಾವೇನ್ ಮಾಡ್ಕೊಂಡು ಡಿಸ್ಕಸ್ ಮಾಡೋ ಪ್ರಯತ್ನವನ್ನು ಮಾಡ್ಕೊಂಡಿವಿ. ನೆಕ್ಸ್ಟ್ ಟಾಪಿಕ್ ಅಲ್ಲಿ ಇವತ್ತು ನೋಡಿ ನಮ್ದು ಎಲೆಕ್ಷನ್ ರಿಜಿಸ್ಟ್ರೇಷನ್, ಎಲೆಕ್ಷನ್ ಪಾರ್ಟಿ ಏನ್ ಗೊತ್ತಾ, ನಮ್ಮ ಮತದಾರ ಪಟ್ಟಿ ಪರಿಷ್ಕರಣೆ ಬಗ್ಗೆ ಅದು ನ್ಯೂಸ್ ಅಲ್ಲಿ ಆ ಎಲ್ಲ ಆರ್ಟಿಕಲ್ ಬಗ್ಗೆ ಡಿಸ್ಕಸ್ ಮಾಡಿ, IVF ತಂತ್ರಜ್ಞಾನದ ಬಗ್ಗೆ ಡಿಸ್ಕಸ್ ಮಾಡಿ, ಬಾಲ್ಯ ವಿವಾಹದ ಬಗ್ಗೆ ಡಿಸ್ಕಸ್ ಮಾಡಿ. ನೆಕ್ಸ್ಟ್ ನಮ್ದು ವರ್ಲ್ಡ್ ಇನ್ಇಕ್ವಾಲಿಟಿ ಇಂಡೆಕ್ಸ್ ಅಲ್ಲಿ, ಗಿನಿ ಇಂಡೆಕ್ಸ್ ಅಲ್ಲಿ ನಾವು 4ನೇ ಸ್ಥಾನದಲ್ಲಿ. ಈ 4 ಟಾಪಿಕ್ಸ್ ಗಳ ಬಗ್ಗೆ ನಿಮಗೆ ಮುಂದಿನ ದಿನಮಾನಗಳಲ್ಲಿ 100% ಕ್ವಶನ್ಸ್ ಬರುವ ಸಾಧ್ಯತೆ ಇರ್ತದೆ. ಎಸ್ಎದಲ್ಲಿ ಬರ್ಬೋದು, ಟೆಕ್ನಾಲಜಿ ಪಾರ್ಟ್ ಅಲ್ಲಿ ಬರ್ಬೋದು, ಅಥವಾ ಪೊಲಿಟಿ ಪಾರ್ಟ್ ಅಲ್ಲಿ ಬರ್ಬೋದು, ಅಥವಾ ನಿಮಗೆ KS ಮೇನ್ಸ್ ಎಕ್ಸಾಮ್ ಅಲ್ಲಿ ಬರ್ಬೋದು. ಈ ಟಾಪಿಕ್ಸ್ 4 ಟಾಪಿಕ್ಸ್ ಗಳು ಇವತ್ತಿನ ತರಗತಿಯಲ್ಲಿ ವೆರಿ ಇಂಪಾರ್ಟೆಂಟ್ ಟಾಪಿಕ್ಸ್ ಇದಾವೆ. ಜೊತೆಗೆ ಈಗ ನಾನೇನ್ ಮಾಡ್ಕೊಂಡಿದ್ದೆ ಅಂದ್ರೆ ಎಲ್ಲ ಡಿಟೇಲ್ ಆಗಿ ನಾನು 10-15 ಪೇಜ್ ಡಾಕ್ಯುಮೆಂಟ್ ಮಾಡ್ಕೊಂಡಿರ್ತೀನಿ. ಆದ್ರೆ ನೀವು ಎಲ್ಲವನ್ನು ಡೆಲಿವರಿ ಮಾಡಕ್ ನನಗೆ ಆಗೋದಿಲ್ಲ. ಯಾಕಂದ್ರೆ ನನಗೆ 30-35 ಮಿನಿಟ್ಸ್ ಅಲ್ಲಿ ನಾನು ವಿಡಿಯೋನ ಮುಗಿಸ್ಬೇಕಂತ ಅನ್ಕೊಡ್ತೀನಿ. ನೀವೇನ್ ಮಾಡಿ ಅಂದ್ರೆ ಆ ಡಾಕ್ಯುಮೆಂಟ್ ಅನ್ನು ಚೆನ್ನಾಗಿ ಏನ್ ಗೊತ್ತಾ ಡೌನ್ಲೋಡ್ ಮಾಡ್ಕೊಂಡು ಓದಿ, ನಿಮ್ಮದೇ ಆದ ರಿವಿಷನ್ ನೋಟ್ಸ್ ಅನ್ನ ಮಾಡ್ಕೊಂಡು MCQ ಗಳನ್ನ ಸಾಲ್ವ್ ಮಾಡಿ, ಮತ್ತೆ ಎಲ್ಲಾದ್ರೂ ಟೆಸ್ಟ್ ಸೀರೀಸ್ ಏನಾಗಿ ಟೆಸ್ಟ್ ಸೀರೀಸ್ ನೀಟಾಗಿ ಬರೀರಿ. ನೀವು ನೆಕ್ಸ್ಟ್ ಒಳ ಮೀಸಲಾತಿ ಇಶ್ಯೂ ಸಾರ್ಟ್ ಔಟ್ ಆಗಿ ಎಕ್ಸಾಮ್ ಸ್ಟಾರ್ಟ್ ಆಗೋಳಿಗೆ ನೀವು ಪ್ರಿಪೇರ್ ಆಗಿ ಅಂತ ಹೇಳ್ತಾ ನನ್ನ ಇಂದಿನ ಕ್ಲಾಸ್ಗೆ ಇಲ್ಲಿಗೆ ವೈಂಡ್ ಅಪ್ ಮಾಡ್ತೇನೆ. ಥ್ಯಾಂಕ್ ಯು ವೆರಿ ಮಚ್.